ಎಲ್ಲರಿಗೂ ನಮಸ್ಕಾರ. ಫಸ್ಟ್ ವೇವ್ಗೆ ಸ್ವಾಗತ. ನಾನು ಸೌಮ್ಯ ಹಾಸನ್. ವೀಕ್ಷಕರೇ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಒಬ್ಬೊಬ್ರು ವಿಶೇಷ ಅತಿಥಿಯನ್ನ ನಾನು ನಿಮಗೆ ಪರಿಚಯ ಮಾಡಿಸ್ತಾ ಇದ್ದೆ. ಇವತ್ತು ಕೂಡ ನಮ್ಮ ಕಾರ್ಯಕ್ರಮದಲ್ಲಿ ಒಬ್ಬರು ಸ್ಪೆಷಲ್ ಗೆಸ್ಟ್ ಇದ್ದಾರೆ. ಇವರು ಉತ್ತಮ ಭಾಷಣಕಾರ, ಮಾಜಿ ವಿಧಾನ ಪರಿಷತ್ನ ಸದಸ್ಯರು, ವಿರೋಧ ಪಕ್ಷದ ಮುಖ್ಯ ಸಚೇತಕರಾಗಿ ಕೆಲಸ ನಿರ್ವಹಿಸಿದಂಥವರು, ಕೆಪಿಸಿಸಿಯ ಉಪಾಧ್ಯಕ್ಷರು ನಾರಾಯಣ ಸ್ವಾಮಿ ಸರ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ಹೇಗಿದೆ ಸರ್ ಇವಾಗ ರಾಜಕೀಯ ಜೀವನ? ನಡೀತಾ ಇದೆ ಅಮ್ಮ. ತಾವೇ ನೋಡ್ತಾ ಇದ್ದೀರಾ, ಮಾಧ್ಯಮದವ್ರಿಗೆ ಗೊತ್ತಿದೆ ಯಾವ ರೀತಿ ನಡೀತಾ ಇದೆ ರಾಜಕಾರಣ ಅಂತ ಹೇಳಿ. ಹೌದು, ಎಲ್ಲ ಅಂದ್ರೆ ರಾಜಕೀಯದಲ್ಲಿ ನಾವು ನೋಡಿರೋ ಮಟ್ಟಿಗೆ ಪರಿಷತ್ನಲ್ಲಿ ನೀವು ಎಲ್ಲ ವಿಚಾರಗಳನ್ನು ಕೂಡ ಸುದೀರ್ಘವಾಗಿ ಚರ್ಚೆ ಮಾಡಿರುವಂಥವ್ರು, ಉತ್ತಮ ಭಾಷಣಕಾರಿದ್ದೀರಿ. ಏನೇ ಇದ್ರೂ ಕೂಡ ಅದನ್ನ ನೇರವಾಗಿ ಹೇಳುವಂಥವ್ರು. ಹೀಗಾಗಿ ನಾನು ಕೇಳ್ತಾ ಇರುವಂಥದ್ದು, ನಿಮ್ಮನ್ನ ನಿಮ್ಮ ಪಕ್ಷ ಸರಿಯಾದ ರೀತಿಯಲ್ಲಿ ಸರಿಯಾದ ಸ್ಥಾನಮಾನವನ್ನು ಕೊಟ್ಟು ನಡೆಸ್ಕೊಳ್ತಾ ಇದೆ ಅಂತ ನಿಮ್ಗೆ ಅನ್ಸುತ್ತೆ ಸರ್? ನಡೆಸ್ಕೊಳ್ತಾ ಇದೆಯಾ? ನಾನು ಸುಮಾರು 40 ವರ್ಷಗಳಿಂದ ರಾಜಕಾರಣದಲ್ಲಿರ್ತಕ್ಕಂಥವನು. ಒಂದಲ್ಲ ಒಂದು ಹಂತದಲ್ಲಿ ಪಕ್ಷದ ಸಂಘಟನೆಯಲ್ಲಿ ನನಗೆ ಯಾವ ವರ್ಷವೂ ಕೂಡ ಖಾಲಿ ಇಲ್ಲದಂಗೆ ನನಗೆ ಅಧಿಕಾರವನ್ನು ಕೊಟ್ಟಂಥದ್ದು ನಮ್ಮ ಪಕ್ಷ. ಸುದೀರ್ಘವಾಗಿ ಪಕ್ಷದ ಸಂಘಟನೆಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ಸುಮಾರು 30 ವರ್ಷಗಳಾದ ಮೇಲೆ ಮೊದಲನೇ ಬಾರಿಗೆ ಅಧಿಕಾರ ಸಿಕ್ಕಂಥದ್ದು ನನಗೆ. ಬೆಂಗಳೂರು ಮಹಾನಗರದ BJPಯ ಭದ್ರಕೋಟೆ ಅಂತ ಜಾಗದಲ್ಲಿ ನನಗೆ ವಿಧಾನ ಪರಿಷತ್ತಿಗೆ ಸ್ಪರ್ಧೆ ಮಾಡಲಿಕ್ಕೆ ಸ್ಥಳೀಯ ಸಂಸ್ಥೆಗಳಿಂದ ಕ್ಯಾಂಡಿಡೇಟಾಗಿ ಮಾಡಿದಂಥದ್ದು. BJPಯ ಅಲೆ ಅಷ್ಟು ಜೋರಾಗಿದ್ದರೂ ಕೂಡ ಅಂಥ ಸಂದರ್ಭದಲ್ಲಿ BJPಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಸದಸ್ಯರಿರ್ಬೋದು, ತಾಲೂಕು ಪಂಚಾಯತಿ ಸದಸ್ಯರಿರ್ಬೋದು, BBP ಕಾರ್ಪೊರೇಟರ್ಸ್ ಇರ್ಬೋದು, ಅಥವಾ ಜಿಲ್ಲಾ ಪಂಚಾಯತಿ ಸದಸ್ಯರಿರ್ಬೋದು, BJPಯಲ್ಲಿದ್ದಂಥವ್ರು ಕೂಡ ನನ್ನ ಒಳ್ಳೆತನವನ್ನು ನೋಡಿ ನನಗೆ ಅವತ್ತು ನನಗೆ ಮತವನ್ನು ಕೊಟ್ಟು ನನ್ನ ಆಯ್ಕೆ ಮಾಡಿದಂಥವ್ರು. ನಾನು ಶಾಸಕನಾಗಿ 6 ವರ್ಷಗಳ ಕಾಲ ಏನು ಸೇವೆ ಮಾಡಿದೆ, ಒಬ್ಬ ಉತ್ತಮವಾದ ರಾಜಕಾರಣಿ ಅಂತೇಳಿ ಹೆಸರನ್ನ ತೆಗೆದುಕೊಂಡೆ. ನಾನು ಯಾರು ನನ್ನ ಹತ್ರ ಕೆಲಸಕ್ಕಾಗಿ ಬರ್ತಾರೋ ಯಾವುದೇ ಅಪೇಕ್ಷೆ ಇಲ್ಲದೆ ಅವರಿಗೆ ನಾನು ಕೆಲಸ ಆಗುತ್ತೋ ಬಿಡುತ್ತೋ ಸ್ವಂತ ನನ್ನ ಕಾರಲ್ಲೇ ಕೂಡಿಸ್ಕೊಂಡು ಕಚೇರಿಗಳಿಗೆ ಕರ್ಕೊಂಡೋಗಿ ಪ್ರಯತ್ನವನ್ನು ಪಟ್ಟಿದ್ದೀನಿ. ಅದು ಇಡೀ ಜನಕ್ಕೆ ಬೆಂಗಳೂರಲ್ಲಿ ತಲುಪ್ತು. ಅದನ್ನು ಇಲ್ಲಪ್ಪ ನಾರಾಯಣ ಸ್ವಾಮಿ ಹತ್ರ ಒಂದು ನ್ಯಾಯ ಸಿಗುತ್ತೆ ಅನ್ನತಕ್ಕಂಥ ಒಂದು ಭಾವನೆಯನ್ನು ಪಕ್ಷಾತೀತವಾಗಿ ಪ್ರತಿಯೊಬ್ಬರಿಗೂ ಕೂಡ ಗೊತ್ತಾಗೋ ರೀತಿಯಲ್ಲಿ ನಾನು ಕೆಲಸವನ್ನು ಮಾಡಿದೆ. ಎಲ್ಲೋ ಒಂದು ಕಡೆ ನನಗೂ ಕೂಡ ಒಂದು ನೋವಾಗುತ್ತೆ, ನಮ್ಮಂಥವ್ರು ರಾಜಕಾರಣದಲ್ಲಿ ಇರಬಾರ್ದು ಅಂತೇಳಿ ಅಂತ. ಒಂದು ಮಾತನ್ನು ಹೇಳ್ತೀನಿ, ತಪ್ಪು ತಿಳ್ಕೊಬೇಡಿ, 3 ಬಿಟ್ಟವ್ರು ರಾಜಕಾರಣದಲ್ಲಿ ಇದ್ದರೆ ಅವ್ರು ಮುಂದೆ ಬರ್ತಾರೆ ಅಂತೇಳಿ ಹೇಳ್ತಾರೆ. ಆದರೆ ನಾವು ನೇರ ನುಡಿಗೆ ಹೆಸರಾದಂಥವ್ನು. ನಾನು ಏನಾದರೂ ಹೇಳಬೇಕು ಅಂದರೆ ಅವ್ರು ಯಾರು ಎಷ್ಟೇ ದೊಡ್ಡ ವ್ಯಕ್ತಿ ಆಗಿದ್ರು ಕೂಡ ನೇರವಾಗಿ ಮಾತನಾಡ್ತೀನಿ. ಹೌದು, ನೇರವಾಗಿ ಮಾತನಾಡಿ ಇದಾಗಬೇಕು ಅನ್ನೋತಕ್ಕಂಥ ರೀತಿಯಲ್ಲಿ ಹೋರಾಟ ಮಾಡ್ತಕ್ಕಂಥವ್ನು ನಾನು. ಅದೇ ಎಲ್ಲ ಒಂದು ಕಡೆ ನನಗೆ ಮುಳುವಾಗುತ್ತಾ ಅಂತ ನನಗೆ ಅನ್ನಿಸ್ತಾ ಇದೆ ಇವತ್ತೊಂದು ದಿವಸ. ಪಕ್ಷ ಸಂಘಟನೆಯಲ್ಲಿ ನನಗೆ ಎಲ್ಲ ಅವಕಾಶಗಳು ಕೊಟ್ಟಿದ್ರು ಕೂಡ, ಆದರೆ ನನಗಿರ್ತಕ್ಕಂಥ ಟ್ಯಾಲೆಂಟ್ಗೆ ಇನ್ನೂ ಸ್ಥಾನಮಾನ ಸಿಗಬೇಕಾಗಿತ್ತು ಅನ್ನೋ ಕೊರಗು ಎಲ್ಲ ಒಂದು ಕಡೆ ನನಗಿದೆ. ಅದೇ ರೀತಿಯಾಗಿ ನಮ್ಮ ಕಾರ್ಯಕರ್ತರು ಕೂಡ ಇವತ್ತು ಕೂಡ ಕಾಂಗ್ರೆಸ್ ಕಚೇರಿಗೆ ಹೋದಾಗ ಹೊರಗಡೆ ನಮ್ಮ ಉತ್ತರ ಕರ್ನಾಟಕ ಇರ್ಬೋದು, ಬೇರೆ ಬೇರೆ ಭಾಗದಿಂದ ಬರತಕ್ಕಂಥ ನಮ್ಮ ಕಾರ್ಯಕರ್ತರು ಹೇಳ್ತಾರೆ, ಸರ್ ನಿಮ್ಮಂಥವ್ರು ವಿಧಾನಸೌಧದಲ್ಲಿದ್ದರೆ ನಮ್ಮಂಥ 100 ಜನ ಕಾರ್ಯಕರ್ತರು ಬದುಕ್ತೀವಿ ಸರ್ ಅಂತೇಳಿ. ಅದೇ ಸಾಕು ನನಗೆ ತೃಪ್ತಿಯನ್ನು ಕೊಡ್ತಾ ಇದೆ ಇವತ್ತು ದಿವಸ. ಅದರಿಂದ ಎಲ್ಲೋ ಒಂದು ಕಡೆ ನನಗೂ ಕೂಡ ಅದೊಂದು ನೋವು ಅನ್ನಿಸ್ತಾ ಇದೆ. ಸರ್, ಇವಾಗ 4 MLC ಸ್ಥಾನಗಳಿಗೆ ಈಗಾಗಲೇ ನಾಮನಿರ್ದೇಶನ ಮಾಡೋದಕ್ಕೆ ಸರ್ಕಾರ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದರಲ್ಲಿ ನಿಮ್ಮ ನಿರೀಕ್ಷೆಗಳು ಏನು ಸರ್? ಈಗ ಏನಾಗಿದೆ, ಈ ಜಾತಿ ಅನ್ನತಕ್ಕಂಥದ್ದು ಮುಂದಲೇ ಬಂದ್ಬಿಟ್ಟಿದೆ ಇವತ್ತೊಂದು ದಿವಸ. ನಾನು ನಿಮಗೆ ನಿಜ ಹೇಳಬೇಕು ಅಂತಾರೆ, ಮೊದಲನೇ ಬಾರಿಗೆ ನಾನು ಶಾಸನ ಸಭೆಗೆ ಹೋದಂಥ ಸಂದರ್ಭದಲ್ಲಿ ಮೊದಲನೇ ದಿವಸ ಒಳಗಡೆ ವಿಧಾನಸೌಧ ಒಳಗಡೆ ಕಾಲಿಡಬೇಕಾದ್ರೆ ಆ ಮೆಟ್ಲಿಗೆ ನಮಸ್ಕಾರ ಹಾಕ್ಬಿಟ್ಟು ಒಳಗಡೆ ನಾನು ಸೀಟಲ್ಲಿ ಕುಳಿತುಕೊಂಡೆ. ನಾನು ಭಾಷಣ ಮಾಡ್ತಾ ಹಲವು ಬಾರಿ ಹೇಳಿದ್ದೀನಿ, ನಾನು ಕುಳಿತಿರ್ತಕ್ಕಂಥ ಕುರ್ಚಿ ಏನಿದೆ, ಎಂತೆಂಥ ಮಹಾನುಭಾವರು ಕುಳಿತು ಹೋಗಿರ್ತಕ್ಕಂಥ ವಿಧಾನ ಪರಿಷತ್ ಇದೆ ದಿವಸ 100 ವರ್ಷಗಳು ತುಂಬಿದೆ. ವಿಧಾನ ಪರಿಷತ್ತಿಗೆ ಮಹಾರಾಜರ ಕಾಲದಲ್ಲಿ ಪ್ರಾರಂಭವಾದಂಥ ವಿಧಾನ ಪರಿಷತ್ತು ಎಂತೆಂಥ ಮಹಾನುಭಾವರು ಕುಳಿತಿದ್ದಾರೆ ಅಂತಂದರೆ ಅದ್ರ ಬಗ್ಗೆ ಚರ್ಚೆಗಳು ಆ ರೀತಿ ಆಗ್ತಾ ಇತ್ತು. ಸೊ ನನ್ನನ್ನು ಒಳಗೊಂಡಂತೆ ಇವತ್ತೊಂದು ದಿವಸ ವಿಧಾನ ಪರಿಷತ್ನಲ್ಲಿ ಯಾರು ಆರ್ಥಿಕವಾಗಿ ಸದೃಢಿದಾರೋ, ರಿಯಲ್ ಎಸ್ಟೇಟ್ ಇರ್ಬೋದು, ಇನ್ನೊಂದಿರ್ಬೋದು, ಇಂಥ ಜನರು ದುಡ್ಡನ್ನು ಖರ್ಚು ಮಾಡಿ ಆಯ್ಕೆಯಾಗಿ ಬಂದು ಆ ವಿಧಾನ ಪರಿಷತ್ನಲ್ಲಿ ಚರ್ಚೆಗಳಿಗೆ ಮಹತ್ವ ಇಲ್ಲದೆ ಆಗೋಗಿದೆ. ಇವತ್ತೊಂದು ದಿವಸ ಎಲ್ಲೋ ಒಂದು ಕಡೆ ನಾವು ಕಳ್ಕೊಳ್ತಾ ಇದೀವಿ ಅನ್ನತಕ್ಕಂಥದ್ದು ಆಗ್ತಾ ಇದೆ. ಸೊ ಇವತ್ತು ಇಂಥ ಜಾತಿಗೆ ಒಬ್ಬನ್ನ ಮಾಡಬೇಕು, ಇಂಥ ಜಾತಿಗೆ ಒಬ್ಬನ ಮಾಡಬೇಕು ಅಂತಕ್ಕ ತೀರ್ಮಾನಕ್ಕೆ ಬಂದಿರೋದು ದಿವಸ. ಯಾರಿಗೆ ನಿಜವಾಗ್ಲೂ ಕೂಡ ಕೇಪಬಿಲಿಟಿ ಇದೆ, ಕೆಪಾಸಿಟಿ ಇದೆ ಅಂಥವ್ರನ್ನ ಆಯ್ಕೆ ಮಾಡಬೇಕೇ ವಿನ ನನ್ನ ಜಾತಿಯ ಇಂಥ ಜಾತಿಯವ್ನಿಗೆ ಒಬ್ಬನ ಮಾಡಬೇಕು, ನನ್ನ ಹಿಂಬಾಲಕನ ಮಾಡಬೇಕು, ಈ ರೀತಿ ಮಾಡಬೇಕು ಅಂತಕ್ಕಂಥದ್ದು ನಿಜವಾಗ್ಲೂ ನಾನು ಖಂಡಿಸ್ತೀನಿ. ಇವತ್ತೊಂದು ದಿವಸ ನನಗೆ ಪರೀಕ್ಷೆ ಹೇಳ್ತಕ್ಕಂಥದ್ದು, ನಿನಗೆ ಶಕ್ತಿ ಇದೆ, ನಿನಗೆ ಕಂಟೆಸ್ಟ್ ಮಾಡಿ ಬೇಕಾದ್ರೆ ಚುನಾವಣೆ ಎದುರಿಸ್ಬೋದು ಅಂತ ಹೇಳ್ತಾರೆ. ನಾನು ಹೇಳೋದು, ನನ್ನಂಥವ್ರು ಕೋಟ್ಯಾಂತರ ರೂಪಾಯಿ ಇವತ್ತು ಚುನಾವಣೆ ಮಾಡಬೇಕಾದ್ರೆ ಕೋಟ್ಯಾಂತರ ರೂಪಾಯಿ ಹಣ ಬೇಕಾಗ್ತದೆ. ಹಣ ಖರ್ಚು ಮಾಡಿ ನಾನು ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿಗೆ ಬಂದರೆ ಎಲ್ಲಿ ನ್ಯಾಯ ಕೊಡ್ಸೋಕ್ಕಾಗುತ್ತೆ? ಯಾರು ಏನೂ ಕೆಲಸ ಮಾಡದಿರ್ತಕ್ಕಂಥ ಬೇರೆ ಬೇರೆ ಏನೋ ಮಾಡ್ತಕ್ಕಂಥವ್ರನ್ನ ನೀವು ನಾಮಿನೇಟ್ ಮಾಡಿದಂಥ ಸಂದರ್ಭದಲ್ಲಿ ನನ್ನಂಥವ್ರು ಮತ್ತು ನನ್ನಂತೆ 100 ಜನ ಇದ್ದಾರೆ ನಡುವೆ, ನನಗೆ ಕೊಡೋಕ್ಕಾಗೋದಿಲ್ವಾ? ನನಗಿಂತ ಉತ್ತಮವಾದನ್ನು ಕೊಟ್ಟರೆ ನಾನು ಸಂತೋಷ ಪಡ್ತೀನಿ. ಯಾರೋ ನಿಮ್ಮ ಮನೆ ಸುತ್ತಕ್ಕೋದು, ನಿಮ್ಮ ಹಿಂಬಾಲಕರಾಗಿರ್ಬೋದು, ಇನ್ನೊಬ್ಬರಾಗಿರ್ಬೋದು, ನಿಮ್ಮ ಬೇಕು ಬೇಡಗಳನ್ನ ತೀರ್ತಕ್ಕಂಥ ಇಂಥವ್ರನ್ನ ತಂದಂಥ ಟೈಮಲ್ಲಿ ಎಲ್ಲೋ ಒಂದು ಕಡೆ ನಮಗೆ ನೋವಾಗ್ತದೆ.
ನನಗೆ ನೀವು ಕೊಟ್ಟಿದ್ರಿ 6 ವರ್ಷಗಳ ಕಾಲ. 6 ವರ್ಷಗಳ ಕಾಲ ವಿಧಾನ ಪರಿಷತ್ನಲ್ಲಿ ಯಾವ ರೀತಿ ನಡ್ಕೊಂಡಿದ್ದೀನಿ ಅಂತ ನೋಡಿ, ನನ್ನ ಕೆಪಾಸಿಟಿ ಇದ್ರೆ ನನಗೆ ಕೊಡಲಿ. ಇವತ್ತು ವಿರೋಧ ಪಕ್ಷದಲ್ಲಿ, ನಾವು ಆಡಳಿತ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ BJP ವಿರೋಧ ಪಕ್ಷದಲ್ಲಿ ಇದ್ರು. ಇವತ್ತು ಕೂಡ BJP ಕೇಳಿ ಹೇಳ್ತಾರೆ, ಇಲ್ಲ ಕಣಯ್ಯ ನೀನು ಇರಬೇಕು, ನೀನು ಕೌನ್ಸಿಲಲ್ಲಿ ಯಾರು ಮಾತನಾಡೋರೆಲ್ಲ ನೀನು ಇರಬೇಕು ಅಂತ. ನಾನು ಜಂಬು ಕೇಳ್ಕೊಳ್ತಾ ಇಲ್ಲ ಇದ್ರೆ ಸಹ, ಯಾವ್ದಾದ್ರು ಒಂದು ಸಬ್ಜೆಕ್ಟ್ ಬಗ್ಗೆ ನಾನು ಮಾತನಾಡಕ್ಕೆ ಹೋಗ್ತೀನಿ ಅಂತಂದ್ರೆ ಆ ಸಬ್ಜೆಕ್ಟನ್ನ ಪೂರ್ವ ತಯಾರಿ ಮಾಡ್ಕೊಂಡು ನಾನು ಮಾತನಾಡ್ತಾ ಇದ್ದೆ. ಒಬ್ಬ ಮಂತ್ರಿಗೆ ಒಂದು ಪ್ರಶ್ನೆ ಕೇಳಿದೆ ಅಂತಂದ್ರೆ ಅವ್ರ ಕೈಲಿ ಉತ್ತರ ಕೊಡೋಕ್ಕಾಗದೆ ಅವ್ರಿಗೆ ಸಪೋರ್ಟ್ಗೆ 2-3 ಜನ ಮಂತ್ರಿ ಬರ್ತಾ ಇದ್ರು. ನಮ್ಮದು ಮೆಜಾರಿಟಿ ಇಲ್ಲದೆ ಹೋದ್ರು ಕೂಡ ನಾನು ಮುಖ್ಯ ಸಚೇತಕನಾಗಿದ್ದಂಥ ಸಂದರ್ಭದಲ್ಲಿ JDS ಸಪೋರ್ಟ್ ತೆಗೆದುಕೊಂಡು 2 ಬಾರಿ ಸರ್ಕಾರದ ಬಿಲ್ಗಳನ್ನ ಬೀಳಿಸಿದ್ದೀನಿ ನಾನು. ರಾತ್ರಿ 1 ಗಂಟೆ 1:30 ಗಂಟೆ ತನಕ ಸದನವನ್ನು ನಡೆಸಿದ್ದೀನಿ ನಾವು. ಅದರಲ್ಲಿ ಅಷ್ಟು ಉತ್ತಮವಾದ ಚರ್ಚೆಗಳು ನಾವು ಮಾಡ್ತಾ ಇದೀವಿ ಅವತ್ತು ದಿವಸ. ಮತ್ತೆ ಇನ್ನೊಂದು ಪ್ರಜಾಪ್ರಭುತ್ವಕ್ಕೆ ಹೊರತಾ ಬೀಳ್ತಕ್ಕಂಥ ಒಂದು ಘಟನೆ ಕೂಡ ಆಯ್ತು ನಾನು ಇರ್ಬೇಕಾದ್ರೆ ಒಂದು ದಿವಸ. ಧರ್ಮೇಗೌಡರು ಅಂತೇಳಿ ನಮ್ಮ ಉಪಸಭಾಪತಿಗಳೇನಿದ್ರು, ಅವರು ಅವತ್ತು ನಮ್ಮ ಸಭಾಪತಿಗಳು ಪ್ರತಾಪ್ ಚಂದ್ರ ಶೆಟ್ಟಿ ಇದ್ರೂ ಕೂಡ BJP ಅವರು ಮತ್ತು JDS ನವರು ಉನ್ನಾರವನ್ನು ಮಾಡಿ ಚುನಾವಣೆ ಮಾಡಬೇಕು, ಮೆಜಾರಿಟಿ ಇಲ್ಲ ಇವ್ರಿಗೆ ಅಂತೇಳಿ ಸಭಾಪತಿಗಳು ಒಳಗಡೆ ಬರೋದಕ್ಕಿಂತ ಮುಂಚಿತವಾಗಿ ಕಾನೂನು ಪ್ರಕಾರವಾಗಿ ಬೆಲ್ ಆಗುತ್ತೆ, ಲಾಂಗ್ ಬೆಲ್ ನಿಲ್ತ ಮೇಲೆ ಮಾರ್ಷಲ್ಗೆ ಬಂದು ಸಭಾಪತಿಗಳನ್ನ ಕರ್ಕೊಂಡು ವಿಧಾನಸಭಾ ಪರಿಷತ್ ಅವ್ರ ಚೇರ್ ಕರ್ಕೊಂಡ್ ಬರ್ತಕ್ಕಂಥದ್ದು ರೂಢಿ ಇವತ್ತವರೆಗೂ. ಆದ್ರೆ ಅವ್ರ ಚೇಂಬರ್ ಅಲ್ಲಿ ಅವ್ರು ಕುಳಿತಿರ್ಬೇಕಾದ್ರೆ ಲಾಂಗ್ ಬೆಲ್ ಇನ್ನು ಬೆಲ್ ಹೊಡಿತಾನೆ ಇದೆ. ಅಷ್ಟೊತ್ತಿಗೆ BJP ಅವ್ರು ಬಂದು ಸಭಾಪತಿಗಳು ಎಂಟರ್ ಆಗ್ತಕ್ಕಂಥ ಡೋರ್ ಇದೆ ಅದನ್ನ ಕ್ಲೋಸ್ ಮಾಡ್ಬಿಟ್ಟು ಉಪಸಭಾಪತಿಗಳನ್ನ ಅವ್ರ ಚೇರಲ್ಲಿ ಕೂರಿಸಿ ಚುನಾವಣೆ ಮಾಡಕ್ ಹೋಗಿದ್ರು. ಅದು ಪ್ರಜಾಪ್ರಭುತ್ವ ಕಗ್ಗೋಲೆ. ಅದನ್ನ ತಡೆಯಕ್ ನಾನು ಹೋಗಿದ್ದು, ಆದ್ರೆ ನನ್ನನ್ನೇ ವಿಲನ್ ಮಾಡಕ್ ನೋಡಿದ್ರು. ಆದ್ರೆ ನೀವೇನೇ ಮಾಡಿದ್ರು ಕೂಡ ಪ್ರಜಾಪ್ರಭುತ್ವಕ್ಕೆ ಮಾರಕ ಆಗತ್ತಂತ ಕೆಲಸ ಬಿಡೋದಿಲ್ಲ ಅಂತೇಳಿ ಅವತ್ತಿನ ದಿವಸ ಧರ್ಮೇಗೌಡರನ್ನ ಚೇರಿದ ಎಳೆದು ಹೊರಗಡೆ ಹಾಕಿ ಅವತ್ತು ಪ್ರಜಾಪ್ರಭುತ್ವ ಉಳಿಸ್ತಕ್ಕಂಥ ಈ ರೀತಿಯಾಗಿ ಪಕ್ಷಕ್ಕಾಗಿ ನಾನು ಸಂಪೂರ್ಣವಾಗಿ ನಾನು ಏನೇ ನಾನು ಕೆಟ್ಟ ಹೆಸರು ಬಂದು ಪರವಾಗಿಲ್ಲ, ಪಕ್ಷನ ಉಳಿಸ್ಬೇಕು, ಪಕ್ಷ ನನ್ನ ತಾಯಿ ಅಂತೇಳಿ ತಿಳ್ಕೊಂಡು ನಾನು ಹೋರಾಟವನ್ನು ಮಾಡ್ಕೊಂಡ್ ಬಂದಂಥವನು. ಅಂಥವನಿಗೆ ಇವತ್ತು ಎಲ್ಲೋ ಒಂದ್ ಕಡೆ ಅನ್ಯಾಯ ಆಗುತ್ತೆ. ಯಾಕಂದ್ರೆ ಇನ್ನು ಆಶಾಭಾವನೆಯಲ್ಲೇ ಇದ್ದೀನಿ, ಖಂಡಿತವಾಗಿ 4 ಸ್ಥಾನದಲ್ಲಿ ನನ್ನನ್ನು ಕೂಡ ಆಯ್ಕೆ ಮಾಡ್ತಾರೆ ಅನ್ನತಕ್ಕಂಥದ್ದು ಡೆಲ್ಲಿ ಅವರು ಹೇಳಿದ್ದಾರೆ ಇವತ್ತು ದಿವಸ. ಎಸ್, ಐ ಆಮ್ ದೇರ್ ವಿತ್ ಯು, ಐ ವಿಲ್ ಫೈಟ್ ಫಾರ್ ಯು ಅಂತ ಕೂಡ ಹೇಳಿದ್ದಾರೆ ನನಗೆ ಸುರ್ಜೇವಾಲಾ ಅವರೆಲ್ಲರೂ. ವಿಲ್ ಸಿ, ಐ ವೇಟ್ ಅಂಡ್ ಸಿ, ನಾನು ನೋಡ್ತೀನಿ ಇವತ್ತಿನ ದಿವಸ ಆ ರೀತಿ ಮಾಡ್ತಾರೆ ಅನ್ನೋ ಒಂದು ಆಶಾಭಾವನೆ ನನಗಿದೆ. ಈ ವಿಚಾರವಾಗಿ ಹೈಕಮಾಂಡ್ ಜೊತೆ ಮಾತಾಡಿದ್ದಾರೆ ಸರ್? ನಾನು ಮಾತಾಡಿದ್ದೀನಿ, ಮಾತಾಡಿದ್ದೀನಿ. ಸೊ ಹೈಕಮಾಂಡ್ ಅವ್ರು ನನ್ನ ಪರವಾಗಿ ಕೂಡ ಇದ್ದಾರೆ. ಬಟ್ ಏನ್ ಮಾಡ್ತಾರೆ ನಮ್ಮ ರಾಜ್ಯದ ನಾಯಕರು ಏನ್ ಮಾಡ್ತಾರೆ ನೋಡೋಣ. ಓಕೆ ಸರ್, ರಾಜಕೀಯದಲ್ಲಿ ಶಕ್ತಿ ಸಾಮರ್ಥ್ಯ ಇದ್ರೂ, ಸೇವೆ ಮಾಡೋ ಮನಸ್ಥಿತಿ ಇದ್ರೂ ಕೂಡ ಹಣಬಲ ಜಾತಿ ಬಲ ಅನ್ನೋದೇ ಫೈನಲ್ ಆಗಿ ಗೆಲ್ಲುತ್ತೆ ಅಂತ ನಿಮ್ಗೆ ಅನ್ಸುತ್ತಾ? ನಿಜವಾಗ್ಲೂ ಅದು ನಡೀತಾ ಇದೆ ಇವತ್ತೊಂದು ದಿವಸ. ಮೊದಲು ಆ ರೀತಿ ಇರಲಿಲ್ಲ. ಯಾರಿಗೆ ನಿಜವಾಗ್ಲೂ ಕೂಡ ಕೆಪಾಸಿಟಿ ಇದೆಯೋ, ಯಾರು ಉತ್ತಮವಾದಂಥ ಸಂಸದೀಯ ಪಟು ಆಗಿರ್ತಾನೋ ಅಂಥವ್ನು ಯಾವುದೇ ಜಾತಿ ಆಗಿರಲಿ ಏನೇ ಆಗಿದ್ರು ಅವನ್ನ ಮುನ್ನೆಲೆ ತರ್ತಕ್ಕಂಥದ್ದು ರಾಜಕಾರಣದಲ್ಲಿ ಎಲ್ಲ ಪಕ್ಷದಲ್ಲೂ ನಡೀತಾ ಇತ್ತು. ಆದ್ರೆ ಇವತ್ತಿನ ದಿವಸ ಅದು ಯಾವುದೂ ಕೂಡ ಇಲ್ಲ, ನಗಣ್ಯ ಆಗೋಗಿದೆ. ದುಡ್ಡು ಮುಖ್ಯ ಇರಬೇಕು, ಜಾತಿ ಇರಬೇಕು. ಈ ಮೂಲಕವಾಗಿ ತಂದಲ್ಲಿ ಕುಳಿತುಕೊಳ್ತಾರೆ. ಒಂದು ಪ್ರಶ್ನೆ ಕೇಳಕ್ ಬರೋದಿಲ್ಲ. ಯಾಕಂದ್ರೆ ನಾನು ಯಾರನ್ನು ಬ್ಲೇಮ್ ಮಾಡ್ತಾ ಇಲ್ಲ. ನಾನು ಅಲ್ಲಿ ಬರ್ತಕ್ಕಂಥ ಜನ ಏನಿದ್ದಾರೆ ಅವರಲ್ಲಿ ಮಾತನಾಡೋ ಶಕ್ತಿ ಇರಬೇಕು. ಏನಕ್ಕೆ ಇಡೀ ಕರ್ನಾಟಕ ಜನ ನೋಡ್ತಾ ಇರ್ತೀವಿ ಇವತ್ತು ದಿವಸ. ಯಾಕಂದ್ರೆ ಜನಗಳ ಪ್ರತಿನಿಧಿಯಾಗಿ ನಾವು ಅಲ್ಲಿಗೆ ಬಂದಿರ್ತೀವಿ. ಏನ್ ಕಷ್ಟ ಸುಖ ಇದೆ ರಾಜ್ಯದ ಬಗ್ಗೆ ಮಾತನಾಡ್ತಕ್ಕಂಥ ಒಂದು ಕೆಪಾಸಿಟಿ ಅವ್ರಿಗೆ ಇರಬೇಕು, ಗಮನ ಸೆಳೀತಕ್ಕಂಥ ರೀತಿಯಲ್ಲಿ ಇರಬೇಕು. ಆ ರೀತಿ ಅಂತವ್ರನ್ನ ಯಾರನ್ನೂ ಕೂಡ ಸಂಸದೀಯ ಪಟುಗಳು ನಾವು ಕಾಣ್ತಾ ಇಲ್ಲ ಇವತ್ತೊಂದು ದಿವಸ. ಓಕೆ, ಈ 4 ಸ್ಥಾನಗಳಲ್ಲಿ ನಿಮ್ಮನ್ನು ಕೂಡ ಆಯ್ಕೆ ಮಾಡಬೇಕು ಅಂತ ಒಂದು ವೇಳೆ ಆಯ್ಕೆ ಆದ್ರೆ ಏನ್ ಮಾಡ್ತೀರಾ? ಒಂದು ವೇಳೆ ನಿಮ್ಮ ಹೆಸರು ಬರದೇ ಹೋದ್ರೆ ಏನ್ ಮಾಡ್ತೀರಾ ಸರ್? ಇದು ರಾಜಕಾರಣದಲ್ಲಿ ಒಂದು ಗುರಿ ಇಟ್ಕೊಂಡು ಕೆಲಸನ ಮಾಡಬೇಕು. ಆಗ್ಲಿಲ್ಲ ಅಂದ ತಕ್ಷಣ ನಾನು ನಿವೃತ್ತಿಯಾಗಿ ಹೋಗ್ತೀನಿ ಅಂತ ಹೇಳೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾನು ಮನೆಗೆ ಹೋಗ್ತೀನಿ, ನನ್ನಂತ 100 ಜನ ಮುಂದಕ್ಕೆ ಬರ್ತಾರೆ. ಸೊ ಪ್ರಯತ್ನ ಪಡ್ತಲೇ ಇರಬೇಕು. ಸಿಗುತ್ತೋ ಬಿಡುತ್ತೋ ಸೆಕೆಂಡ್ರಿ. ನಾನು ಮಾಡಿರ್ತಕ್ಕಂಥದ್ದು ನಿಸ್ವಾರ್ಥ ಸೇವೆಗೆ ಒಬ್ಬರಲ್ಲ ಒಬ್ಬರು ಗುರುತಿಸ್ತಾರೆ ಇರತಕ್ಕಂಥ ಒಂದು ನಂಬಿಕೆ ಇದೆ. ಇನ್ನೊಂದು ಆ ಪಕ್ಷದ ಬಗ್ಗೆ ಕೂಡ ನನಗೆ ಅಪಾರವಾದ ಗೌರವ. ಯಾಕಂದ್ರೆ 40 ವರ್ಷಗಳ ಹಿಂದೆ ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ನಮ್ಮ ಪಾಲಿಟಿಕ್ಸ್ಗೆ ಏನು ಬಂದೆ, ಸಲೀಂ ಅಹಮದ್ ಅವರು NSU ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿ ನಾನು ಬಂದಂಥವನು. DK ಶಿವಕುಮಾರ್ ಯೂತ್ ಕಾಂಗ್ರೆಸ್ನ ಜಿಲ್ಲಾ ಅಧ್ಯಕ್ಷರಾಗಿದ್ದರು, ನಾನು ಜಿಲ್ಲಾ NSU ಅಧ್ಯಕ್ಷನಾಗಿದೆ. ಆಮೇಲೆ ನನ್ನನ್ನು DK ಶಿವಕುಮಾರ್ ಸ್ಥಾನಕ್ಕೆ ತಗೊಂಡ್ಬಂದಂಥವ್ರು. ಇವತ್ತು DK ಶಿವಕುಮಾರ್ ರಾಜ್ಯ ಅಧ್ಯಕ್ಷರಾಗಿದ್ದಾರೆ, ನನ್ನನ್ನು ಉಪಾಧ್ಯಕ್ಷ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾಗ, ವಿರೋಧ ಪಕ್ಷ ನಾಯಕರಾಗಿದ್ದಾಗ ಅವ್ರ ಜೊತೆನಲ್ಲಿ ಅಪಾರವಾದಂಥ ಕೆಲಸವನ್ನು ಮಾಡಿದಂಥವ್ನು ನಾನು. ಸೊ ಅದರಿಂದ ನನಗೇನು ಆ ರೀತಿ ಏನಿಲ್ಲ, ಮಾಡ್ತಾರೆ ಅನ್ನತಕ್ಕಂಥ ಒಂದು ನಂಬಿಕೆ ನನ್ನ ಮೇಲಿದೆ. ಓಕೆ, ಯಾರು ಕೇಪಬಲ್ ಇರ್ತಾರೆ ಅವ್ರನ್ನ ಸೆಲೆಕ್ಟ್ ಮಾಡಬೇಕು, ನ್ಯಾಯಯುತವಾಗಿ ಸೆಲೆಕ್ಟ್ ಮಾಡಬೇಕು ಅನ್ನೋದಷ್ಟೇ ನಿಮ್ಮ ಒತ್ತಾಯ? ಯಾರ್ಯಾರು ತಗೊಂಬನ್ನಿ, ನಮ್ಮ ಪಕ್ಷದ ಘನತೆ ಗೌರವನ ಕಾಪಾಡ್ತಕ್ಕಂಥವ್ರಾಗಬೇಕು. ವಿರೋಧ ಪಕ್ಷಗಳು ಏನು ನಮ್ಮ ಮೇಲೆ ಮುಗಿ ಬೀಳ್ತಾರೆ, ಸೊ ಮತ್ತೆ ಸರ್ಕಾರನ ಸಮರ್ಥನೆ ಮಾಡ್ಕೊಳ್ಳೋ ರೀತಿ ಕೆಪಾಸಿಟಿ ಇರಬೇಕು. ವಿರೋಧ ಪಕ್ಷಗಳಿಗೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡ್ತಕ್ಕಂಥ ಶಕ್ತಿ ಇರಬೇಕು. ಈ ರೀತಿ ರಾಜಕಾರಣ ಒಂದು ಅನುಭವ ಇರತಕ್ಕಂಥ ರೀತಿಯಲ್ಲಿ ಯಾವ್ದು ಜ್ವಲಂತ ಸಮಸ್ಯೆಗಳಿದಾವೆ ಅದ್ರ ಬಗ್ಗೆ ಮಾತನಾಡ್ತಕ್ಕಂಥ ಶಕ್ತಿ ಇರಬೇಕು. ಅಂಥವ್ರು ಬರಲಿ. ಈಗ ನನ್ನನ್ನು ಮಾಡಿ ಅಂತ ಕೇಳ್ತಕ್ಕಂಥ ನನ್ನ ಧರ್ಮ ಮಾಡಲೇಬೇಕು ಅಂತ ಹೇಳಕ್ಕಾಗೋದಿಲ್ಲ. ನೀವು ಮಾಡಂತ ಸಂದರ್ಭದಲ್ಲಿ ನನಗಿಂತ ಉತ್ತಮವಾದನ್ನು ಮಾಡಿದ್ರೆ ನಾನು ಖಂಡಿತ ನಾನು ಸಂತೋಷ ಪಡ್ತೀನಿ. ಅದು ಬಿಟ್ಟು ಯಾರೋ ನೆನ್ನೆ ಮೊನ್ನೆ ಬಂದಂಥವನು, ಯಾರೋ ನಿಮ್ಮ ಮನೆ ಬಾಗಿಲು ಸುತ್ತಂಥವನು, ನಿಮ್ಮ ಬೇಕು ಬೇಡಗಳನ್ನ ತೀರ್ಸ್ತಕ್ಕಂಥವನು, ಇಂಥವ್ರನ್ನ ಮಾಡಿದಂಥ ಸಂದರ್ಭ ನೋವಾಗುತ್ತೆ. ರೇಸಲ್ಲಿ ಯಾರಿದ್ದಾರೆ ಸರ್? ರೇಸ್ ಅಂತ ಏನು ಹೇಳೋ ಪ್ರಶ್ನೆ ನಾವು ಸುಮಾರು ಜನ, ಯಾಕಂದ್ರೆ ನಮಗೆ 40-45 ಜನ ಕೇಳ್ತಾರೆ ಇವತ್ತಿನ ದಿವಸ. ಜಾತಿವಾರ ಆಗೋಗ್ಬಿಟ್ಟಿದೆ.
ಒಕ್ಕಲಿಗರಿಗೆ ಕೊಡಬೇಕು, ಬ್ಯಾಕ್ವರ್ಡ್ ಕ್ಲಾಸ್ ಕೊಡಬೇಕು, SC ST ಕೊಡಬೇಕು, ಮೈನಾರಿಟಿ ಕೊಡಬೇಕು, Okay. ಇದಾಗೋಗಿದೆ. ನಾನು ಅದು ಜಾತಿ ಬೇಕಾಗಿಲ್ಲ, ವಿಧಾನ ಪರಿಷತ್ತಿಗೆ ಮಾತ್ರ ಯಾರು ಉತ್ತಮವಾದ ವ್ಯಕ್ತಿ ಇದ್ದಾನೆ ಅವನು ಬರಬೇಕು ಅನ್ನೋದು ನನ್ನ ಆಸೆ. ಓಕೆ ಸರ್, ಇವಾಗ ನಿಮ್ಮ ಕೆಲಸಗಳ ಬಗ್ಗೆ ಮಾತನಾಡೋದಾದ್ರೆ ಇವಾಗ ನಾವು ಇಷ್ಟು ದಿನಗಳ ಕಾಲ ನೋಡ್ಕೊಂಡ್ ಬಂದಿದ್ವಿ. ಆದರೆ ಇವಾಗ ರೀಸೆಂಟಾಗಿ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದರೆ ಶಿಗ್ಗಾವಿ ಉಪಚುನಾವಣೆಯ ವೇಳೆ. ಯಾಕಂದರೆ ಶಿಗ್ಗಾವಿನಲ್ಲಿ ಉಪಚುನಾವಣೆ ಅದು ಎಷ್ಟರ ಮಟ್ಟಿಗೆ ಸದ್ದು ಮಾಡ್ತು ಅಂದರೆ, ನೀವು 135 ಸೀಟನ್ನು ಗೆದ್ದು ಅಧಿಕಾರಕ್ಕೆ ಬಂದ ನಂತರ ಬೈ ಎಲೆಕ್ಷನ್ ಏನಾಗುತ್ತೆ ಅನ್ನೋದು ಒಂದು ಕ್ಯೂರಿಯಾಸಿಟಿ ಇತ್ತು. ಯಾಕಂದರೆ ಏನೋ ಸರ್ಕಾರ ಬರುವಾಗ ಹೇಳ್ತಾ ಇದ್ರು ಗ್ಯಾರಂಟಿಗಳಿಂದ ಸರ್ಕಾರ ರಚನೆ ಆಗಿಬಿಡ್ತು, ಜನರು ಗ್ಯಾರಂಟಿಗಳಿಗೆ ಮರುಳಾಗೋದ್ರು. ಸೊ ಬೈ ಎಲೆಕ್ಷನ್ ಟೈಮಲ್ಲಿ ಗೊತ್ತಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಬಂಡವಾಳ ಏನು ಅಂತ ಅನ್ನೋ ಚರ್ಚೆಗಳಾಗ್ತಾ ಇತ್ತು. ಸೊ ಶಿಗ್ಗಾವಿನಲ್ಲಿ, ಸಂಡೂರಲ್ಲಿ ಎಲ್ಲ ಕಡೆ ಫಸ್ಟ್ BJP ಅಲ್ಲೇ ಇತ್ತು. ಅದರಲ್ಲೂ ಶಿಗ್ಗಾವಿಲಿ ಬಿಕಾಸ್ ಭರತ್ ಮಾಜಿ ಮುಖ್ಯಮಂತ್ರಿಯವರ ಮಗ ಕಂಟೆಸ್ಟ್ ಮಾಡ್ತಿದ್ದಾರೆ. ಹಾಗಾಗಿ ಪಠಾಣ್ ಅವರ ಹೆಸರು ಅನೌನ್ಸ್ ಆದಾಗ್ಲೂ ಕೂಡ ಆ ಡೌಟ್ ಹಾಗೆ ಉಳ್ಕೊಂಡಿತ್ತು. ಆದರೆ ಅದು ಏನಾಗ್ಬಿಡ್ತು ಅಂದರೆ ಲಾಸ್ಟಲ್ಲಿ ಒಂದು ಒಳ್ಳೆ ಲೀಡಲ್ಲೇ ಕಾಂಗ್ರೆಸ್ ಗೆದ್ದು ಬಿಡ್ತು. ನೀವು ಅದರ ಇನ್ಚಾರ್ಜ್ ಆಗಿದ್ರಿ, ಅದನ್ನ ಹೇಳೋದಾದ್ರೆ ಸರ್ ಅದ್ರ ಬಗ್ಗೆ ಮಾತಾಡೋದಾದ್ರೆ. ನೀವು ಹೇಳ್ದಾಗೇನೆ ನಮ್ಮ ಕಾಂಗ್ರೆಸ್ ಅಲ್ಲಿ ಹಲವಾರು ಹಿರಿಯ ನಾಯಕರುಗಳು ಶಿಗ್ಗಾವ್ನ ತಮ್ಮ ಲಿಸ್ಟ್ ತೆಗೆದು ಬಿಟ್ಟಿದ್ರು, ಅದನ್ನ ಅವು ಗೆಲ್ಲೋದು ಕಷ್ಟ ಇದೆ ಅಂತ ಹೇಳಿ ಅಂತ. ಆದರೆ ನಾವು ಒಂದು ತೀರ್ಮಾನ ಮಾಡಿಕೊಂಡು ಇಲ್ಲ 3 ಕಡೆಗೆ ನಾವು ಒಂದು ಕಂಟ್ರೋಲ್ ರೂಮನ್ನು ಮಾಡಬೇಕು, ಆ ರೀತಿ ಮಾಡಿ ಎಲ್ಲರೂ ಅಲ್ಲಿ ಕುಳಿತುಕೊಳ್ಬೇಕು ಅಂತೇಳಿ ಅಂತ. ನೀವು ನಂಬೋದಿಲ್ಲ, ಒಂದೊಂದು ಬೂತ್ಗೆ ಒಬ್ಬೊಬ್ಬರು ಇನ್ಚಾರ್ಜ್ ಮಾಡಿದ್ವಿ, ಒಂದೊಂದು ಬೂತ್ಗೆ ನಾವು ಮಾಡಿದ್ವಿ ಅಲ್ಲಿ. ಸೊ ಪ್ರತಿಯೊಬ್ಬ MLAಗಳು ಕೂಡ ಒಂದೊಂದು ಪಂಚಾಯತಿ ಇನ್ಚಾರ್ಜ್ ಕೊಟ್ಟಿವಿ, ಒಬ್ಬೊಬ್ಬ ಮಂತ್ರಿಗೆ ಒಂದು ತಾಲೂಕ್ ಪಂಚಾಯತಿ ಇನ್ಚಾರ್ಜನ್ನು ಕೊಟ್ಟಿವಿ. ಆ ರೀತಿ ಕೊಟ್ಟು ಏನು ಮಾಡಿದ್ವಿ, ಯಾವ್ಯಾವ MLAಗಳು ಬರಲಿಲ್ಲ ಅಂಥವ್ರಿಗೆ ದಿನನಿತ್ಯ ಬೆನ್ನ ಹತ್ತ ಕೆಲಸ ಮಾಡಿದ್ವಿ. ಅವ್ರು ಎಲ್ಲಿದ್ರು ಕೂಡ ಬಂದು ಹೋಗ್ಬೇಕು, ಆ ರೀತಿ ಮಾಡ್ಕೊಂಡ್ವಿ. ಯಾರು ಬರಲಿಲ್ಲ ನಾವು ಹೈಕಮಾಂಡ್ ಸುರ್ಜಾವರ ಕಂಪ್ಲೇಂಟ್ ನಾವು ಕೊಟ್ಟು, ಅವರು ಕೂಡ ಫೋನ್ ಮಾಡಿ ಇಲ್ಲ ನೀವು ಹೋಗ್ಲೇಬೇಕು ಎಲೆಕ್ಷನ್ಗೆ ಅಂತೇಳಿ ಅಂತ. ಸೊ ಹೋಗ್ತಾ ಏನಾಯ್ತು ಅಂತಂದ್ರೆ, ನೀವು ಹೇಳ್ದಾಗೇನೆ ಮಾಜಿ ಮುಖ್ಯಮಂತ್ರಿಯ ಮಗ ಭರತ್ ಬೊಮ್ಮಾಯಿ ಅವ್ರು ನಿಲ್ತ ಮೇಲೆ ಅವ್ರ ವಿರುದ್ಧವಾಗಿ ಯಾರು ಕಂಟೆಸ್ಟ್ ಮಾಡ್ತಾರೆ ಅನ್ನತಕ್ಕಂಥದ್ದು ಎಲ್ಲರೂ ಕೂಡ ಅನ್ಸಿತ್ತು. ನಮಗೂ ನಾವು ಅಲ್ಲಿ ಹೋಗ್ಬೇಕಾದ್ರೆ ಹೋಗಿಕ್ಕಿಂತ ಮುಂಚಿತವಾಗಿ ಅದೇ ಅನ್ಸಿತ್ತು. ಆದ್ರೆ ಅಲ್ಲಿ ಹೋದಾಗ ನಮಗೆ ಗ್ರೌಂಡ್ ರಿಯಾಲಿಟಿ ಗೊತ್ತಾಗಿದೆ. ಏನಪ್ಪ ಅಂದ್ರೆ, ಬೊಮ್ಮಾಯಿಯವರು ಎಷ್ಟು ಬಾರಿ ಅಲ್ಲಿ ಗೆದ್ದಿದ್ದಾರೆ, ಶಾಸಕರಾಗಿ, ಮಂತ್ರಿಗಳಾಗಿ, ಮುಖ್ಯಮಂತ್ರಿಯಾಗಿ ಆ ಕ್ಷೇತ್ರಕ್ಕೆ ಏನ್ ಮಾಡ್ಬೇಕಾಗಿತ್ತು ಆ ಕೆಲಸ ಮಾಡಿರ್ಲಿಲ್ಲ. ಜನರಲ್ಲಿ ಬೇಸರ ಇತ್ತು. ಸೊ ಏನಪ್ಪ ಇಷ್ಟು ದೊಡ್ಡ ವ್ಯಕ್ತಿ ಆಗಿ ಇಷ್ಟು ದೊಡ್ಡ ಸ್ಥಾನಕ್ಕೆ ಬಂದರೂ ಕೂಡ ಇವ್ರ ಕೈಲಿ ಒಂದು ಕ್ಷೇತ್ರ ಉದ್ಧಾರ ಮಾಡೋಕ್ಕಾಗಲಿಲ್ಲ ಅಂತ ಹೇಳಿರ್ತಕ್ಕಂಥ ಕೊರಗದ ಅದನ್ನ ಎನ್ಕ್ಯಾಶ್ ಮಾಡ್ಕೊಂಡ್ವಿ. ಪ್ರತಿಯೊಂದು ಬೂತ್ ಹೋದ್ವಿ, ಯಾವ್ಯಾವ ಸಣ್ಣ ಪುಟ್ಟ ಜಾತಿಗಳಿದಾವೋ ಎಲ್ಲ ಸಮೀಕರಣ ಮಾಡ್ಕೊಂಡ್ವಿ. ನಾವು ಯಾವ್ಯಾವ ಜಾತಿ ಜನಾಂಗದವ್ರು ಜಾಸ್ತಿ ವೋಟರ್ಸ್ ಇದ್ರು, ನಮ್ಮ ಕಾಂಗ್ರೆಸ್ನಲ್ಲಿ ಆ ಜಾತಿಗೆ ಸಂಬಂಧಪಟ್ಟಂತ ಮುಖಂಡರಾಗಿದ್ದು ಅವ್ರು ಕರ್ಕೊಂಡೋಗಿ ಓಟ್ ಕೇಳೋ ರೀತಿಯಲ್ಲಿ ಕೆಲಸ ಮಾಡಿದ್ವಿ. ಈ ರೀತಿಯಾಗಿ ಎಲ್ಲರೂ ಕೂಡ ಜೊತೆ ಸೇರಿ ಮಾಡಿದಕ್ಕೋಸ್ಕರ ಒಳ್ಳೆ ರಿಸಲ್ಟ್ ತಗೊಂಡ್ಬಂದ್ವಿ. ಜೊತೆಗೆ ಸಿದ್ದರಾಮಯ್ಯನವರ ಆಡಳಿತ ಉತ್ತಮವಾಗಿತ್ತು ಕೂಡ. ಗೆದ್ದು ಬಂದು ನಾವು 1 ವರ್ಷ ಆಗಿ ಸರ್ಕಾರ ರಚನೆ ಮಾಡಿ, ಆ 1 ವರ್ಷದಲ್ಲಿ ಏನ್ ಗ್ಯಾರಂಟಿಗಳು ನಾವು ಘೋಷಣೆ ಮಾಡಿದ್ವಿ, ಆ ಗ್ಯಾರಂಟಿ ನಮ್ಮ ಮನೆಗಳಿಗೆ ತಲುಪೋ ರೀತಿಯಲ್ಲಿ ನಾವು ಕೆಲಸ ಕೂಡ ನಾವು ಮಾಡಿದ್ವಿ. ನಾವು ಅದನ್ನ ಇದೆಲ್ಲವೂ ಕೂಡ ನಮ್ಮನ್ನ ಕೈ ಇತ್ತು. 3ಕ್ಕೆ 3 ಸ್ಥಾನ ಗೆದ್ದಂತ ಸಂದರ್ಭದಲ್ಲಿ ಅವತ್ತು ಇಡೀ ಏನ್ BJP ಹೇಳ್ತಾ ಇದ್ರು 3ರಲ್ಲಿ 1 ಕಾಂಗ್ರೆಸ್ ಗೆಲ್ಲುತ್ತೆ, ಇನ್ನು 2 BJP ಗೆಲ್ಲುತ್ತೆ ಅಂತಕ್ಕಂತ ಹೇಳ್ತಾ ಇದ್ರು. ಆದ್ರೆ 3ಕ್ಕೂ 3 ಗೆದ್ದಾಗ ನಮ್ಗೆ ಇನ್ನೂ ಒಂದು ಕಡೆ ಒಂದು ಉತ್ತೇಜನ ಸಿಗ್ದಂಗ ಆಯ್ತು, ಒಳ್ಳೆ ಕೆಲಸ ಮಾಡ್ಬೇಕು ಅಂತ. ಸ್ಟಾರ್ಟಿಂಗ್ ಅದೇ ವೇವ್ ಇತ್ತು ಅಲ್ವಾ ಸರ್, ಕಾಂಗ್ರೆಸ್ 1 BJP 2 ಚುನಾವಣೆ ಸ್ಟಾರ್ಟಿಂಗ್ ಅಲ್ಲಿ ವೇವ್ ಅದೇ ರೀತಿಯಾಗಿತ್ತು. ಹೋಗ್ತಾ ನಮ್ಗೆ ಅನಿಸ್ಬಿಡ್ತು ನಾವು ಖಂಡಿತ ನಾವು ಗೆದ್ದೇ ಗೆಲ್ತೀವಿ ಅನ್ನೋ ಮಟ್ಟಕ್ಕೆ ನಾವು ಬಂದ್ವಿ. ಓಕೆ, ನೀವು ಶಿಗ್ಗಾವಿಗೆ ಹೋದಾಗ ನಿಮ್ಗೆ ಅವಾಗ್ಲೇ ಗೊತ್ತಿತ್ತಾ ಇಲ್ಲ ನಾವು ಗೆಲ್ತೀವಿ ಅಂತ? ಫಸ್ಟ್ ನಾನು ಹೋಗ್ಬೇಕಂದ್ರೂ ಕೂಡ ಇನ್ನು, ಯಾಕಂದ್ರೆ ಟೇಕಫೇ ಆಗಿರ್ಲಿಲ್ಲ ಚುನಾವಣೆದು, ಬಿಸಿನ ಕಾವೇ ಹತ್ತಿರ್ಲಿಲ್ಲ. ಯಾಕಂದ್ರೆ ಯಾರು ಕೂಡ ಒಂದು ಆಫೀಸ್ ಅಂತ ಮಾಡಿದ್ರೆ ಅಷ್ಟೇನೆ, ಯಾರು ಮಾತು ಕೇಳೋಂಗಿಲ್ಲ, ಯಾರನ್ನ ಸೇರಿಸ್ಬೇಕು, ಯಾರನ್ನ ಅಲ್ಲಿಂದ ಇನ್ಚಾರ್ಜ್ ಮಾಡಿ ಕಳ್ಸಿಕೊಡ್ಬೇಕು, ಈ ರೀತಿಯಾಗಿ ಯಾವ್ದೊಂದು ಪ್ಲಾನ್ ಆಗಿರ್ಲಿಲ್ಲ. ನಾವು KPCC ನಮ್ದು ಒಂದು ಕಂಟ್ರೋಲ್ ರೂಮ್ ಅಂತ ಮಾಡಿ ನಾವು ಅಲ್ಲಿ ಕಳ್ಸಿಕೊಟ್ಮೇಲೆ ನಾವು ಕೂತ್ಕೊಂಡು ಪ್ರತಿ ಒಂದು ಪಂಚಾಯತಿಗೆ ಯಾರನ್ನ ಕಳ್ಸಿಕೊಡ್ಬೇಕು, ಒಂದು ಜಿಲ್ಲಾ ಪಂಚಾಯತಿಗೆ ಯಾರನ್ನ ಕಳಿಸ್ಬೇಕು, ಮತ್ತೆ ಪಬ್ಲಿಕ್ ಮೀಟಿಂಗ್ಸ್ ಯಾವತ್ತು ಯಾರ್ಯಾರನ್ನ ಕರೆಸ್ಬೇಕು, ಇದನ್ನೆಲ್ಲವನ್ನ ಪ್ಲಾನ್ ಮಾಡ್ಕೊಂಡು ಯಾವ್ಯಾವ ಜಾತಿ ಸಂಘಟನೆಗಳಿದಾವೆ ಪ್ರತಿಯೊಬ್ಬರನ್ನು ಕೂಡ ಬರ್ಮಾಡ್ಕೊಂಡ್ವಿ. ನಾವಲ್ಲಿ ಆ ಜಾತಿಗೆ ಸಂಬಂಧಪಟ್ಟಂತ ಮುಖಂಡರುಗಳು ಬೇರೆ ಕಡೆ ಇದ್ರು ಕೂಡ ಅವ್ರನ್ನ ಕರೆಸಿ ಅವ್ರ ಕಡೆಯಿಂದ ಏನ್ ಮಾಡ್ಬೇಕು, ಈ ರೀತಿ ಎಲ್ಲವನ್ನ ಮಾಡಿದಕ್ಕೋಸ್ಕರವಾಗಿ ನಾವು ಗೆಲ್ಲಲು ಸಾಧ್ಯ. ಶಿಗ್ಗಾವಿಯಲ್ಲಿ ಕಾಂಗ್ರೆಸ್ ಗೆದ್ದಾದ್ಮೇಲೆ DCM CM ನಿಮ್ ಜೊತೆ ಏನಾದ್ರು ಮಾತಾಡಿದ್ರ ಸರ್, ಚರ್ಚೆಗಳಾಯ್ತು? ಇಲ್ಲ, ಅದು ಮಾಮೂಲಿ ನಮ್ಮ ಚುನಾವಣೆಗೆ ಬರ್ತವೆ ಹೋಗ್ತವೆ, ಅದೇ ರೀತಿಯಾಗಿ ದಿನ ನಾವು ಮಾತಾಡ್ತಾನೆ ಇದ್ವಿ. ಯಾವತ್ತ ಅಲ್ಲ, ಪರ್ಟಿಕ್ಯುಲರ್ ಆಗಿ ಈ ರಿಸಲ್ಟ್ ಆದ್ಮೇಲೆ ಏನಾದ್ರು ಕುರಿತು ಚರ್ಚೆ ಮಾಡಿದೀವಿ. ಮೊದಲು ವಾತಾವರಣ ಯಾವ ರೀತಿ ಇತ್ತು, ಏನ್ ಕಣೆ ನಾವು ಗೆಲ್ಲೋದೇ ಇಲ್ಲ ಅನ್ಕೊಂಡಿದ್ವಿ ಅಂತ ಗೆಲ್ತಾರೆ ಅವರು ಕೂಡ ಒಂದು ಸಂತೋಷವಾಗಿ ಅದನ್ನ ಮಾತುಕತೆ ಆಡಿದೀವಿ. ಮೊದಲ ಈಶ್ವರ್ ಖಂಡ್ರೆ ಅವರು ಇದ್ರು, ಶಿವಾನಂದ್ ಪಾಟೀಲ್ ಅವರು ಇದ್ರು, ಉಸ್ತುವಾರಿಗಳಾಗಿದ್ರಲ್ಲ, ಅದರಿಂದ ಒಂದು ಟೀಮ್ ವರ್ಕ್ ಮಾಡಿದಕ್ಕೋಸ್ಕರ ಗೆಲ್ಲಲು ಸಾಧ್ಯ ಆಯ್ತು. ಓಕೆ ಸರ್, ಇವಾಗ ಗ್ಯಾರಂಟಿಗಳ ಬಗ್ಗೆ ಮಾತಾಡೋದಾದ್ರೆ 5 ಗ್ಯಾರಂಟಿಗಳು ಘೋಷಣೆ ಆಯಿತು. ಅದಾದಮೇಲೆ ಸರ್ಕಾರ ರಚನೆ ಆಯಿತು. ಗ್ಯಾರಂಟಿಗ ಸರ್ಕಾರ ಹತ್ತಿರ 2 ವರ್ಷ ಪೂರ್ಣಗೊಳಿಸ್ತು. ಗ್ಯಾರಂಟಿಗಳ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಫಸ್ಟ್ ನಾವೇನು ವಿರೋಧ ಪಕ್ಷದಲ್ಲಿ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಈ ನಾಡಿನ ಜನತೆಗೆ ನಾವು ಆಶ್ವಾಸನೆಯನ್ನು ಕೊಟ್ಟರು, ನಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ಈ 5 ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತೀವಿ ಅಂತೇಳಿ ಅಂತ.
ರಾಹುಲ್ ಗಾಂಧಿ ಅವರು ಇರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಇರ್ಬೋದು, ಪ್ರಿಯಾಂಕ್ ಗಾಂಧಿ ಅವರು ಇರ್ಬೋದು. ಇವರು 3 ಜನ ಸೇರಿ ಇಂತಿಂಥ ಗ್ಯಾರಂಟಿಗಳು ತರಬೇಕು ಅಂತೇಳಿ ಮಾಡಿದಂಥದ್ದು. ಡಿ ಕೆ ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯರು ಆವತ್ತೇ ಒಂದು ಚೆಕ್ಗೆ ಸೈನ್ ಮಾಡಿದ್ರು. ಸೋನಿಯಾ ನಮ್ಮ ಪ್ರಿಯಾಂಕಾ ಗಾಂಧಿ ಅವರು ಹೇಳಿದ್ರು, ನೀವು ಬರೀ ಸುಳ್ಳಿನ ಆಶ್ವಾಸನೆ ಆಗಬಾರ್ದು, ಸರ್ಕಾರ ಅಧಿಕಾರಕ್ಕೆ ಬರ್ತೀವಿ ಅಂದ್ರೆ ಇದಕ್ಕೆ ಸೈನ್ ಮಾಡಿ ಅಂತೇಳಿ ಅವತ್ತು ಪಬ್ಲಿಕಲ್ಲಿ ಸೈನ್ ಮಾಡಿಸಿದ್ರು. ಅದನ್ನು ಈ 5 ಗ್ಯಾರಂಟಿಗಳ ಅನುಷ್ಠಾನಕ್ಕೆ ಬಂದರೆ ಜನ ನಂಬಿಕೆ ಇಟ್ಟರು. ಹೌದು, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದರೆ ಈ ಗ್ಯಾರಂಟಿಗೆ ಬರುತ್ತೆ, ಈ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನ ಬಡವರಿಗೆ ಇದು ಅನುಕೂಲ ಆಗುತ್ತೆ ಅಂತೇಳಿ ಆ ಮನಸ್ಸಿಗೆ ಬಂದಿತ್ತು. ಅದನ್ನು ಆ ನಿಟ್ಟಿನಲ್ಲಿ ನಮಗೆ 136 ಸ್ಥಾನಗಳು ಕೊಟ್ಟಂತ. ಸೊ ಅವತ್ತು ಬಿಜೆಪಿಯವರ ಪ್ರಚಾರ ಯಾವ ರೀತಿ ಇತ್ತು ಅಂದರೆ, ಕಾಂಗ್ರೆಸ್ನವ್ರು ಏನಾದರೂ 5 ಗ್ಯಾರಂಟಿ ಅನುಷ್ಠಾನ ಮಾಡೋದಿಲ್ಲ, ಅವರು ಒಂದು ವೇಳೆ ಮಾಡಿದ್ರು ಅಂತಂದ್ರೆ ಆರ್ಥಿಕ ಪರಿಸ್ಥಿತಿ ದಿವಾಳಿ ಆಗುತ್ತೆ ಕರ್ನಾಟಕದಲ್ಲಿ, ಯಾವುದೇ ಕಾರಣಕ್ಕೆ ಇದು ಒಂದು 6 ತಿಂಗಳು ಕೂಡ ನಡೆಯೋದಿಲ್ಲ, ಆಮೇಲೆ ನಿಲ್ಲಿಸ್ಬಿಡ್ತಾರೆ, ಈ ಮಾತನ್ನು ನಂಬೇಡಿ ಅಂತೇಳಿ ಅವರು ಕೂಡ ಪ್ರಚಾರ ಮಾಡಿದ್ರು. ಆದರೆ ಸರ್ಕಾರ ಬಂದು ಮುಂದಿನ ತಿಂಗಳ 18ನೇ ತಾರೀಕಿಗೆ 2 ವರ್ಷ ಆಗ್ತದೆ. 2 ವರ್ಷಗಳಿಂದಲೂ ಕೂಡ ನಾವು ಗ್ಯಾರಂಟಿಗೆ ಏನು ನಾವು ಆಶ್ವಾಸನೆ ಕೊಟ್ಟಿದ್ವಿ, ಅವ್ರ ಮನೆಗೆ ತಲುಪಿಸ್ತಂತ ಕೆಲಸ ಮಾಡಿದ್ವಿ. ಎಲ್ಲೋ ಒಂದು ಕಡೆ 1 ತಿಂಗಳು 2 ತಿಂಗಳು ತಡ ಆಗಿರ್ತಕ್ಕಂಥದ್ದು ನಿಜ, ಟೆಕ್ನಿಕಲಿ ಪ್ರಾಬ್ಲಮ್ಸ್ ಇದಾವೆ. ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ನಾವು ತರ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕ ನಾವು ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ನಾವು ಗಂಟಾಘೋಷವಾಗಿ ಸಿದ್ದರಾಮಯ್ಯನವರು ಹೇಳ್ತಾರೆ, ನಮ್ಮ ಡಿ ಕೆ ಶಿವಕುಮಾರ್ ಸರ್ ಹೇಳ್ತಾ ಇದ್ದಾರೆ, ಏನಪ್ಪ ಈ 3 ವರ್ಷಗಳಲ್ಲ, ಮುಂದಿನ 5 ವರ್ಷಕ್ಕೂ ಕೂಡ ಈ ಗ್ಯಾರಂಟಿ ಕಂಟಿನ್ಯೂ ಮಾಡ್ತೀವಿ, ನಾವೇ ಬರ್ತೀವಿ ಅನ್ನತಕ್ಕಂಥದ್ದು. ಖಂಡಿತ ಜನ ನಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ, ಅದನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ 52,000 ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಖರ್ಚಾಗುತ್ತೆ. ಈ 5 ಗ್ಯಾರಂಟಿಗಳು ಫುಲ್ಫಿಲ್ ಮಾಡ್ಲಿಕ್ಕೆ 52,000 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಬಜೆಟ್ ನಲ್ಲಿ ಅದನ್ನ ಇಟ್ಟಿದ್ದೀವಿ. ಅದನ್ನ ಬಿಜೆಪಿ ಹೇಳೋದು, ಈ ಗ್ಯಾರಂಟಿಗೋಸ್ಕರವಾಗಿ ಬೇರೆ ಡೆವಲಪ್ಮೆಂಟ್ ವರ್ಕ್ ನಡೀತಾ ಇಲ್ಲ, ಎಲ್ಲ ಸ್ಥಗಿತ ಆಗೋಗಿದೆ ಅಂತೇಳಿ ಅಂತ. ಅವ್ರಿಗೆಲ್ಲ ಬೇಕಾದ್ರೆ ಮಾಹಿತಿ ನಾವು ಕೊಡ್ತೀವಿ. ಕೇವಲ ವಿರೋಧ ಪಕ್ಷದಲ್ಲಿ ಇದೀರಾ ಅಂತೇಳಿ ವಿರೋಧ ಮಾಡೋದಲ್ಲ. ರಾಜಕಾರಣ ಯಾವ ರೀತಿ ಇರಬೇಕು ಅಂತಂದ್ರೆ, ಆಡಳಿತ ಪಕ್ಷದಲ್ಲಿ ನಾವಿದ್ದಾಗ ಆಡಳಿತ ಪಕ್ಷದವ್ರು ಏನೇ ತಪ್ಪು ಮಾಡೋಕೆ ಸಮರ್ಥನೆ ಮಾಡ್ಕೊಳ್ತಕ್ಕಂಥದ್ದು ಆಗಬಾರ್ದು. ವಿರೋಧ ಪಕ್ಷದಲ್ಲಿ ಇದೀನಿ ಅಂತೇಳಿ ಒಳ್ಳೆ ಕೆಲಸ ಸರ್ಕಾರ ಮಾಡಿದ್ರು ಅದನ್ನ ವಿರೋಧ ಮಾಡ್ತಕ್ಕಂಥದ್ದಲ್ಲ, ನೇರವಾಗಿ ಮಾತನಾಡ್ತಕ್ಕಂಥದ್ದು ಇರಬೇಕು. ಒಬ್ಬ ರಾಜಕಾರಣಿ ಆದಂಥವನು ಯಾವುದೇ ಸರ್ಕಾರ ತಪ್ಪು ಮಾಡಿದಾಗ ಕಿವಿ ಹಿಂಡಿ ತಿದ್ದತಕ್ಕಂಥ ಕೆಲಸವನ್ನು ಮಾಡಬೇಕು. ಸರಿ ಮಾಡಿರ್ತಕ್ಕಂಥ ಸರಿ ಚೆನ್ನಾಗಿ ಮಾಡಿದೀರಾ ಅಂತೇಳಿ ಹೋಗ್ತಕ್ಕಂಥ ಕೆಲಸನೂ ಕೂಡ ಮಾಡಬೇಕು. ಅದೇ ರೀತಿ ಆಡಳಿತ ಪಕ್ಷದಲ್ಲಿ ಇರ್ತಕ್ಕಂಥ ನಾನು ಮಾಡಿದೆಲ್ಲ ಸರಿ ಅಂತೇಳಿ ಯಾವತ್ತೂ ಸಮರ್ಥನೆ ಮಾಡ್ಕೊಳ್ಬಾರ್ದು. ತಪ್ಪು ಅಂತ ಹೇಳಿದಾಗ ಅದನ್ನ ತಿದ್ಕೊಳ್ತಕ್ಕಂಥ ಪ್ರಯತ್ನವನ್ನು ಕೂಡ ಮಾಡಬೇಕು. ಇದು ರಾಜಕಾರಣ. ಇದನ್ನ ಸೊ ಈ ರೀತಿಯಾಗಿ ಯಾವ್ಯಾವ ಕೆಲಸಗಳನ್ನ ನಾವು ಮಾಡಿದ್ದೀವಿ. ಇವತ್ತು ಬೆಂಗಳೂರು ಮಹಾನಗರಕ್ಕೆ ಡಿ ಕೆ ಶಿವಕುಮಾರ್ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥದ್ದು ಎಷ್ಟು ಇವತ್ತು ನಾವು ಘೋಷಣೆ ಮಾಡಿದ್ದೀವಿ ಅಂತ ನೋಡಬೇಕು. ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಆಗುತ್ತೆ. ತಡ ಆಗಿರ್ಬೋದು, ಮಾಡಲಿಕ್ಕೆ ತಡ ಆಗ್ತಾ ಇದೆ. ಯಾಕಂದ್ರೆ ಯಾವ್ದಾದ್ರು ಒಂದು ಕೆಲಸವನ್ನು ಮಾಡಬೇಕು ಅನ್ನೋದಾದ್ರೆ ಅದಕ್ಕೆಲ್ಲ ಪೂರ್ವ ತಯಾರಿನ ಮಾಡ್ಕೊಳ್ಬೇಕಾಗ್ತದೆ, DPR ಮಾಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಹಣನ ಯಾವ ರೀತಿ ಸಂಗ್ರಹ ಮಾಡ್ಕೊಳ್ಬೇಕು ಅಂತ ಆಗುತ್ತೆ. ಇವತ್ತು ಯಾವ್ಯಾವ ಕಡೆ ಲೋನ್ ತರಬೇಕು, ಏನ್ ಮಾಡಬೇಕು, ಸುಮಾರು 1 ಲಕ್ಷ ಕೋಟಿ ರೂಪಾಯಿಗಳ ಪ್ರಾಜೆಕ್ಟ್ ನ ರೆಡಿ ಮಾಡ್ಕೊಂಡಿದ್ದಾರೆ. ಅನೌನ್ಸ್ ಆಗುತ್ತೆ ಈಗೆಲ್ಲ. ಅದೇ ರೀತಿ ನೀರಾವರಿ ಯೋಜನೆಗಳು ಕೂಡ ಸಿದ್ದರಾಮಯ್ಯನವರು ಏನು ಮಾತನ್ನ ಕೊಟ್ಟಿದ್ರು, ವರ್ಷಕ್ಕೆ 10,000 ಕೋಟಿ ಖರ್ಚು ಮಾಡ್ತೀವಿ, ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಎಲ್ಲವನ್ನು ಮಾಡ್ತಾ ಇದೀವಿ ನಾವು. ಆದ್ರೆ ಕೇಂದ್ರ ಸರ್ಕಾರ ನಮ್ಮ ಮೇಲೆ ಮಲತಾಯಿ ಧೋರಣೆ ಮಾಡ್ತಿದ್ದೀರಲ್ಲ. ಮೇಕೆದಾಟು ಯೋಜನೆ ಕುಮಾರಸ್ವಾಮಿರವರು ಪಾರ್ಲಿಮೆಂಟ್ ನಿಂತ ಸಂದರ್ಭದಲ್ಲಿ ನಾನು ಗೆದ್ದು ಬಂದ್ರೆ 24 ಗಂಟೆಗೆ ನಾನು ಪರ್ಮಿಷನ್ ಕೊಡಿಸ್ತೀನಿ ಅಂತಂದ್ರು. ಎಷ್ಟು ದಿವಸ ಕೇಂದ್ರ ಸಚಿವರು ಕೂಡ ಆಗೋಗ್ಬಿಟ್ರಿ. ಮನಸ್ಸು ಮಾಡಿದ್ರೆ ಎಲ್ಲ ನಮ್ಮ ಬಿಜೆಪಿ 19 ಜನ ಸಂಸತ್ ಸದಸ್ಯರು, ಮಂತ್ರಿಗಳು ನರೇಂದ್ರ ಮೋದಿ ಮುಂದೆ ಕೂತ್ಕೊಂಡ್ರೆ ಎಷ್ಟೊತ್ತು ಬೇಕಾಗುತ್ತೆ. ಏನಾಗಿದೆ ನಾವು ಕೇಳ್ತಾರೆ. ಯಾಕಂದ್ರೆ ತಮಿಳ್ನಾಡಿಗೆ ಮನದಟ್ಟು ಮಾಡ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಬೇಕು. ಅವ್ರು ಹೇಳ್ತಾರೆ, ನೀವು ಕಾಂಗ್ರೆಸ್ ಸರ್ಕಾರ ಇದ್ರೆ ನಿಮ್ಮ ಪಾರ್ಟ್ನರ್ ತಾನೇ DMK ಅವ್ರು ಮಾತನಾಡಿ ಅಂತ. ನಾವೆಲ್ಲ ಮಾತನಾಡೋದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಕೂಡ ಇವತ್ತೇನು ಕೇಂದ್ರ ಸರ್ಕಾರ ಇದೆಯೋ ರಾಜ್ಯವೆಲ್ಲರೂ ಕೂಡ ಅವ್ರ ಮಕ್ಕಳಿದ್ದಾಗೆ ತಮಿಳ್ನಾಡು ಮತ್ತೆ ನಮ್ಮನ್ನ ಒಂದು ಮೀಟಿಂಗನ್ನು ಕರೆದು ಅವ್ರಿಗೆ ಹೇಳ್ಬೇಕು, ನೋಡಪ್ಪ ಈ ರೀತಿ ಎಲ್ಲಿ ಮಳೆ ನೀರು ಬಂದು ವೇಸ್ಟ್ ಆಗಿ ಸಮುದ್ರ ಸೇರ್ತಾ ಇದೆಯೋ ಅದನ್ನ ತಡೆ ಹಿಡಿಯೋದಕ್ಕೋಸ್ಕರ ನಾವು ಡ್ಯಾಮ್ ಮಾಡ್ತಾ ಇದೀವಿ, ನಿಮ್ಗೆ ತೊಂದರೆ ಆಗೋದಿಲ್ಲ. ಇವತ್ತು ಟ್ರಿನ್ನಲ್ಲಿ ಹೇಳಿದೆ, ನಿಮ್ಗೆ ಎಷ್ಟು ವರ್ಷಕ್ಕೆ ಎಷ್ಟು TMC ಬಿಡ್ಬೇಕು ಅಷ್ಟು ನೀರು ಬಿಟ್ಟೇ ಬಿಡ್ತೀವಿ ನಾವು. ಸರ್, ಇವಾಗ ಗ್ಯಾರಂಟಿಗಳ ಬಗ್ಗೆ ಮಾತನಾಡೋದಾದ್ರೆ ಗ್ಯಾರಂಟಿಗಳು ಘೋಷಣೆ ಆಯಿತು, ಬಟ್ ಇವಾಗ ಸ್ವಲ್ಪ ದಿನಗಳ ಹಿಂದ ಬಿಜೆಪಿ ಅವರು ಗ್ಯಾರಂಟಿಗಳನ್ನ ತುಂಬಾ ವಿರೋಧವನ್ನ ಮಾಡ್ತಾ ಇದ್ದಾರೆ. ಏನಂತ ಹೇಳಿದ್ರೆ 5 ಗ್ಯಾರಂಟಿಗಳ ಪೈಕಿ ಫಸ್ಟು ಶಕ್ತಿ ಯೋಜನೆ ಜಾರಿಗೆ ಬಂದಂಥದ್ದು. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಒಂದು ಒಳ್ಳೆ ಪ್ರೋಗ್ರಾಮ್ ಆಯಿತು. ಅವತ್ತಿಂದನೇ ಫ್ರೀ ಬಸ್ ಸರ್ವಿಸ್ ಸ್ಟಾರ್ಟ್ ಆಯಿತು. ಅದಾದಮೇಲೆ ಬಸ್ ಟಿಕೆಟು ರೀಸೆಂಟಾಗಿ KSRTC ಬಸ್ ಟಿಕೆಟ್ ಹೈಕ್ ಆಯಿತು ಅನ್ನೋದು ಬಿಜೆಪಿ ಅವ್ರಿಗೂ ವಿರೋಧವನ್ನು ಮಾಡಿದ್ರು. ಅದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಎಲ್ಲರೂ ಕೂಡ ಸರಿಯಾಗಿ ತಲುಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯುವ ನಿಧಿಗೆ ಸಂಬಂಧಪಟ್ಟಂತೆ ಮಾತಾಡ್ತಿದ್ದಾರೆ. 10 kg ಅಕ್ಕಿಯ ಬದಲಾಗಿ 5 kgಗೆ ಹಣವನ್ನು ಕೊಟ್ಟರು ಅಂತ. ಇದೆಲ್ಲದನ್ನು ಅವರು ಲೆಕ್ಕ ಹಾಕಿ ಕನ್ಸಿಡರ್ ಮಾಡಿ ಗ್ಯಾರಂಟಿ ಘೋಷಣೆ ಮಾಡಿ ಸರ್ಕಾರದ ಹತ್ರ ದುಡ್ಡಿಲ್ಲ, ಅವ್ರ ಹತ್ರ ನಡ್ಸಕ್ ಆಗ್ತಾ ಇಲ್ಲ ಅನ್ನೋದು ಪದೇ ಪದೇ ಬಿಜೆಪಿಗರು ಹೇಳುವಂಥದ್ದು. ಇದ್ರ ಬಗ್ಗೆ ನೀವೇನು ಹೇಳ್ತೀರಾ? ಬಿಜೆಪಿಯ ಮನೆ ದೇವರೇ ಸುಳ್ಳೆ ಅವ್ರ ಮನೆ ದೇವರು. ನಮಗೆ ನಾವು ಏನೇನೋ ಘೋಷಣೆ ಮಾಡಿದೀವೋ ಅದನ್ನು ಮಾಡ್ತಾ ಇಲ್ಲ ಅಂತೇಳಿ ನಮ್ಮ ಮೇಲೆ ಆಪಾದನೆ ಮಾಡೋದಕ್ಕಿಂತ ಮುಂಚಿತವಾಗಿ ನಿಮ್ಮ ಪ್ರಧಾನಮಂತ್ರಿಗಳು ಏನು ಇಡೀ ಪ್ರಪಂಚದ ವಿಶ್ವಗುರು ಅಂತ ಕರಿತೀರಲ್ಲ, ಅವರು ಮೊದಲನೇ ಬಾರಿ ಪ್ರಧಾನಮಂತ್ರಿ ಆಗೋಕ್ಕಿಂತ ಮುಂಚಿತವಾಗಿ ದೇಶದಲ್ಲಿ ಭಾಷಣ ಮಾಡಿದ್ರಲ್ಲ, ಒಮ್ಮೆ ಬಿಜೆಪಿನ ಅಧಿಕಾರಕ್ಕೆ ತಗೊಂಬನ್ನಿ,
ನನಗೊಂದು ಅವಕಾಶ ಕೊಡಿ, ನಾನು ಪ್ರಧಾನಮಂತ್ರಿ ಆದರೆ ಏನೆಲ್ಲ ಮಾಡ್ತೀನಿ ಅಂತ ಘೋಷಣೆ ಮಾಡಿದ್ರಲ್ಲ. ಏನು ಕಾಂಗ್ರೆಸ್ಸು 60 ವರ್ಷಗಳ ಕಾಲ ಈ ರಾಷ್ಟ್ರವನ್ನು ಆಳಿ ಲೂಟಿ ಮಾಡಿ ಕಪ್ಪು ಹಣ ತಗೊಂಡೋಗಿ ವಿದೇಶಿ ಬ್ಯಾಂಕಲ್ಲಿ ಇಟ್ಟಿದ್ದಾರೋ, ನಾನು ಪ್ರಧಾನಮಂತ್ರಿಯಾಗಿ 100 ದಿನದ ಒಳಗಡೆ ಹಣ ತರ್ತೀನಿ, ಒಬ್ಬೊಬ್ಬರ ಅಕೌಂಟಿಗೆ 15 ಲಕ್ಷ ರೂಪಾಯಿ ಹಾಕ್ತೀನಿ ಅಂತ ಹೇಳಿದ್ರೆ ಇವತ್ತವರೆಗೆ ಹಾಕಿದ್ರ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡಿ ಕೊಡ್ತೀನಿ ಅಂತಂದ್ರಿ. ಈಗ 11 ವರ್ಷ ಆಗ್ತಾ ಇದೆ. ಎಷ್ಟು ಕೊಡ್ಬೇಕಾಗಿತ್ತು? 22 ಕೋಟಿ ಕೊಡ್ಬೇಕಾಗಿತ್ತು. ಎಷ್ಟು ಕೋಟಿ ಇದಾರ ಸ್ವಾಮಿ? ಎಲ್ಲ ಅವರೇ ಮತ್ತೆ ಬೇರೆ ಯಾವುದು ಕೂಡ ನಾವು ಹೇಳಕ್ ಹೋಗೋದಿಲ್ಲ. ಅವ್ರು ಇನ್ನೊಂದು ಮಹಾ ಏನು 7 ಅದ್ಭುತದಲ್ಲಿ 8ನೇ ಅದ್ಭುತ ಏನಪ್ಪ ಅಂತಂದ್ರೆ ಡಾಲರ್ ಬೆಲೆ. ನಮ್ಮ ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಂಥ ಸಂದರ್ಭದಲ್ಲಿ $1ಗೆ 56 ರೂಪಾಯಿ 57 ರೂಪಾಯಿ ಇತ್ತು. ಇವತ್ತು 87 ರೂಪಾಯಿ ಆಗಿದೆ. ಅವ್ರು ಹೇಳಿದ್ದೇನೆಂದ್ರೆ $1ಗೆ 1 ರೂಪಾಯಿಗೆ ಅಷ್ಟಿಗೆ ಈಕ್ವಲ್ ನಾನು ತಗೊಂಡ್ಬರ್ತೀನಿ ಅಂತ ಅವ್ರು ಹೇಳಿದ್. ನಾವ್ ಹೇಳಿದಾರ, ಸೋನಿಯಾ ಗಾಂಧಿ ಹೇಳಿ, ರಾಹುಲ್ ಗಾಂಧಿ ಹೇಳಿಲ್ಲ, ನರೇಂದ್ರ ಮೋದಿ ಅವ್ರು ಹೇಳಿದಂಥದ್ದು. ಇದೆಲ್ಲವನ್ನ ನೀವು ಒಂದ್ಸತಿ ಯೋಚನೆ ಮಾಡಿ ಒಂದ್ಸತಿ ಜ್ಞಾಪಿಸ್ಕೊಳಪ್ಪ ಸಾಕು, ಏನು ಬೇಕಾಗಿಲ್ಲ. ಯಾವ್ದಾದ್ರು ಒಂದು ಈಡೇರಿಸಿದ್ರೆ ಇವತ್ತವರೆಗೂ ವಿದೇಶಿ ನೀತಿಗಳು, ಫಾರಿನ್ ಪಾಲಿಸಿಗಳು ನಮ್ಮ ಅಕ್ಕಪಕ್ಕ ಇರ್ತಕ್ಕಂಥ ರಾಷ್ಟ್ರಗಳೇನಿದಾವೋ, ನಮ್ಮ ಸರ್ಕಾರ ಅಧಿಕಾರದಲ್ಲಿದ್ದಾಗ ನಮ್ಮ ಹತ್ರ ಕೋಆರ್ಡಿನೇಷನ್ ಚೆನ್ನಾಗಿತ್ತು, ಒಂದು ಸ್ನೇಹಮಯವಾಗಿತ್ತು ಎಲ್ಲ ರಾಜ್ಯ ದೇಶಗಳು ಕೂಡ. ಇವತ್ತು ಸಣ್ಣ ಪುಟ್ಟ ಶ್ರೀಲಂಕಾ, ಬಾಂಗ್ಲಾದೇಶ ನಮ್ಮ ವಿರುದ್ಧ ಆಗ್ತಾ ಇದಾವೆ. ಅದನ್ನ ಸರಿ ಮಾಡ್ಕೊಳಕ್ ನಿಮ್ ಕೈಯಲ್ಲಿ ಆಗ್ತಾ ಇಲ್ಲ. ಇಂಥ ನೀತಿಗಳು ಇವ್ರದ್ದು ಎಲ್ಲಾರ್ದು. ನಮ್ಮ ದೇಶವನ್ನ ಒಡೆದು ಆಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ರೆ ವಿನ ಇವತ್ತು ಇಡೀ ವಿಶ್ವದಲ್ಲಿ ನಮ್ಮ ಕಡೆಗೆ ಯಾವ ರೀತಿ ಸಹಾಯ ಹಸ್ತವನ್ನ ಕೊಡ್ಬೇಕಂತ ಕೊಡ್ತಾ ಇಲ್ಲ. ಟ್ರಂಪ್ ಅವರು ಏನ್ ನನ್ನ ಭಾರಿ ಕ್ಲೋಸ್ ಫ್ರೆಂಡ್ ಅಂತ ಹೇಳ್ತಾ ಇದ್ರಿ, ಮೊನ್ನೆ ತಾನೇ ಇರೋ ಟ್ಯಾಕ್ಸ್ಗಳನ್ನ ಹಾಕ್ಬಿಟ್ಟು ನಿನ್ನ ಫ್ರೆಂಡ್ಶಿಪ್ ಏನಂತ ತೋರಿಸ್ಕೊಟ್ಬಿಟ್ಟಿದ್ರಿ. ಇವತ್ತೊಂದು ದಿವಸ ಚೈನಾ ತಾಕತ್ತಿದ್ದ ಅದನ್ನ ವಿರೋಧ ಮಾಡೋದು, ನಿಮಗೆ ತಾಕತ್ತಿಲ್ಲ ವಿರೋಧ ಮಾಡ್ಲಿಕ್ಕೆ. ಇಂಥ ನೀತಿಗಳು ಇವ್ರದ್ದು ಎಲ್ಲಾರ್ದು. ನಮ್ಮ ಮೇಲೆ ಯಾಕೆ ಹೇಳ್ತೀರಾ? ನೀವ್ ಹೇಳಿದ್ರಿ ಶಕ್ತಿ ಯೋಜನೆ, ಬಸ್ ಮಾಡಿದ್ವಿ, ರೇಟ್ ಜಾಸ್ತಿ ಮಾಡಿದ್ರಿ ಅಂತ ಹೇಳಿದ್ರಿ. ನೀವು ಡೀಸೆಲ್ ಬೆಲೆ ಜಾಸ್ತಿ ಮಾಡದೆ ಹೋಗಿದ್ರೆ ನಾವ್ಯಾಕೆ ನಾವು ಟಿಕೆಟ್ ಬೆಲೆ ಜಾಸ್ತಿ ಮಾಡ್ತೀವಿ? ನೀವು ದಿನ ಬೆಳಗಾದ್ರೆ ಗ್ಯಾಸ್ ಬೆಲೆ, ಡೀಸೆಲ್ ಬೆಲೆ, ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡ್ತಾನೆ ಇದ್ರೆ ಯಾರಿಗೆ ನಾವು ಲಾಸಲ್ಲಿ ಓಡ್ಸಕ್ ಆಗುತ್ತಾ? ಇದನ್ನ ಯುವನಿಧಿ ಹೇಳಿದ್ರಿ. ನಿನ್ನೆಲ್ಲ ಮೊನ್ನೆ ನಮ್ಮ ಸಿದ್ದರಾಮಯ್ಯ ಹೇಳಿದ್ದಾರೆ, ಏನು 1500 ರೂಪಾಯಿ 3000 ಕೊಡ್ತಾರೆ, 5 ರೂಪಾಯಿ ಜಾಸ್ತಿ ಮಾಡಿದೀವಿ ಯುವನಿಧಿಯಲ್ಲಿ. ಅಕ್ಕಿ ಬಗ್ಗೆ ಮಾತನಾಡಿದ್ರಿ. ಅಕ್ಕಿ 10 ಕೆಜಿ ಕೊಡ್ತೀವಿ ನಾವು ಘೋಷಣೆ ಮಾಡಿದ್ವಿ. 5 ಕೆಜಿ ಅಕ್ಕಿ ಕೊಡ್ತಾ ಇದ್ವಿ. ಇನ್ನು 5 ಕೆಜಿ ಅಕ್ಕಿ ನಿಮ್ಮ ಗೋಡೌನ್ ಕೊಳಿತಾ ಇದೆ. FCI ಗೋಡೌನ್ ಏನಿದೆ, FCI ಗೋಡೌನ್ ಕೊಳಿತಾ ಇದೆ. ಅಲ್ಲಿ ದುಡ್ಡು ಕೊಡ್ತೀವಪ್ಪ, ನೀವು ನಮ್ಗೆ ಕಡಿಮೆ, 1 ರೂಪಾಯಿ ಕಡಿಮೆ ಕೊಡ್ಬೇಡಿ. ಎಷ್ಟು ನೀವು ಮಾರಾಟ ಮಾಡ್ತೀರೋ ಅಷ್ಟು ದುಡ್ಡು ಕೊಡ್ತೀವಿ, ನಮ್ಗೆ ಅಕ್ಕಿ ಕೊಡು ಅಂತಂದ್ರೆ ಫಸ್ಟ್ ಕೊಡ್ತೀನಿ ಅಂತ ಹೇಳಿ ರೈಟಿಂಗ್ ಅಲ್ಲಿ ಕೊಟ್ಟು ಆಮೇಲೆ ಕೊಡೋದಿಲ್ಲ ಅಂತ ಹೇಳಿ ಹೇಳಿದ್ರಿ ನೀವು. ಆವಾಗ ನಾವು 175 ರೂಪಾಯಿ ನಾವು ಅವ್ರ ಅಕೌಂಟ್ಗೆ ಆಗ್ತಾ ಇದ್ವಿ. 5 ಕೆಜಿಗೆ 175 ರೂಪಾಯಿ ಆಗ್ತಾ ಇದ್ವಿ. ಈಗ ಒಂದು 3 ತಿಂಗಳಿಂದ ಮತ್ತೆ ಅಕ್ಕಿ ತಗೊಳಕ್ಕೆ ನಾವು ಪ್ರಾರಂಭ ಮಾಡಿ 10 ಕೆಜಿ ಅಕ್ಕಿ ಕೊಡಕ್ಕೆ ನಾವು ಪ್ರಾರಂಭ ಮಾಡಿದೀವಿ. ಇವತ್ತಿನ ದಿವಸ 2000 ರೂಪಾಯಿ ಏನ್ ಕೊಡ್ತಾ ಇದೀವಿ ಅದರಲ್ಲಿ ಆಗಿಲ್ಲ ಅಂತ. ಎಲ್ಲೋ ಒಂದ್ ಕಡೆ ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದೆ. 1 ತಿಂಗಳು 2 ತಿಂಗಳು ತಡ ಆಗಿದೆ, ನಾವಿಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಎಷ್ಟು ತಡ ಆಗಿದೆ ಒಂದೇ ಸತಿ ಅವ್ರ ಅಕೌಂಟ್ ಹೋಗ್ತಕ್ಕಂಥದ್ದು ಕೂಡ ಆಗ್ತಾ ಇದೆ ಇವತ್ತಿನ ದಿವಸ. ಏನ್ ನಾವು ಗ್ಯಾರಂಟಿ ಘೋಷಣೆ ಮಾಡಿದೀವಿ, ಮಾತು ಕೊಟ್ಟಿದ್ವಿ, ಕಾಂಗ್ರೆಸ್ನವರು ಮಾತಿಗೆ ಯಾವತ್ತೂ ಕೂಡ ತಪ್ಪೋದಿಲ್ಲ. ಖಂಡಿತವಾಗಿ ಅದು ಮುಂದುವರಿಯುತ್ತೆ. ಈ 3 ವರ್ಷ ಅಲ್ಲ, ಇನ್ನು 5 ವರ್ಷ ಕೂಡ ಮುಂದುವರಿಯುತ್ತೆ. ಎಸ್ ಸರ್, ಇವಾಗ ಚರ್ಚೆ ಆಗ್ತಾ ಇರುವಂತದ್ದು ಜಾತಿ ಗಣತಿ ಅನ್ನೋ ಜೇನುಗೂಡಿಗೆ ಸರ್ಕಾರ ಮತ್ತೊಂದ್ಸಲ ಕೈ ಹಾಕಕ್ ಹೋಗಿ ಸಮಸ್ಯೆ ಮಾಡ್ಕೊಳ್ತಾ ಇದ್ಯಾ? ಆಮೇಲೆ ಏನು ಸರ್ವೆನೇ ಆಗಿಲ್ಲ, ಜಾತಿ ಗಣತಿ ವರದಿಯನ್ನ ಹೇಗೆ ರಿಲೀಸ್ ಮಾಡ್ತೀರಾ ಅಂತ. ಒಂದ್ ವೇಳೆ ಜಾತಿ ಗಣತಿ ವರದಿ ಜನರ ಮುಂದೆ ಬಂದ್ರೆ ಏನಾಗುತ್ತೆ ಸರ್? ಇದನ್ನ ನಾನು ಜಾತಿ ಗಣತಿ ಅಂತ ಹೇಳಕ್ ಹೋಗೋದಿಲ್ಲ. ಆರ್ಥಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಆಗಿರ್ತಕ್ಕಂಥ ಸರ್ವೆ ಅಂತೇಳಿ ಹೇಳ್ತಾ ಇದ್ದಾರೆ. ಕೊನೆಗೆಲ್ಲೋ ಒಂದ್ ಕಡೆ ಜಾತಿ ಗಣತಿ, ಆ ಸರ್ವೆನಲ್ಲೇ ಇಂತಿಂಥ ಜಾತಿ ಇಷ್ಟಿಷ್ಟಿದೆ ಪಾಪ್ಯುಲೇಷನ್ ಅಂತೇಳಿ ತೋರಿಸ್ಬಿಟ್ಟಿದ್ದಾರೆ. ಆ ವರದಿ ಈಚೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ದುಗುಡ ಪ್ರಾರಂಭ ಆಗಿದೆ. ಇಂತಿಂಥ ಸಮುದಾಯದವ್ರು ನಾವು ಇಷ್ಟು ಜನ ಇದ್ವಿ, ಆದರೆ ಎಲ್ಲೋ ಒಂದು ಕಡೆ ನಮ್ಗೆ ಕಡಿಮೆ ಮಾಡಿ ತೋರಿಸಿದ್ದಾರೆ ಅಂತೇಳಿ ಅಂತ. ಏನಪ್ಪ ಟೆಕ್ನಿಕಲಿ ಇದರಲ್ಲಿ ಇರತಕ್ಕಂಥದ್ದು, ಉದಾಹರಣೆಗೆ ನಮ್ಮ ಒಕ್ಕಲಿಗ, ನಾನು ಕೂಡ ಒಕ್ಕಲಿಗ ಜಾತಿ ಹುಡ್ದಂತವನು. ಒಕ್ಕಲಿಗರಲ್ಲಿ ಇರತಕ್ಕಂಥ ಸಬ್ ಕ್ಯಾಸ್ಟ್ಗಳೇನಿದಾವೆ ಅದರಲ್ಲಿ ಎಷ್ಟೋ ಜನ ನಾವು 2A 1A 1B ಈ ರೀತಿ ಎಲ್ಲ ನಾವು ಬರ್ತಾ ಇದೀವಿ. ಸರ್ಕಾರದ ಸವಲತ್ತುಗಳು ನಮಗೆ ಸಿಗ್ತಾ ಇದೆ, ರಿಸರ್ವೇಶನ್ಸ್ ನಮಗೆ ಸಿಗ್ತಾ ಇದೆ. ಕೆಲವೊಂದು ಹಳ್ಳಿಕಾರ ಒಕ್ಕಲಿಗರು ಅಂತೇಳಿ ಬರ್ತೀವಿ, ಇಂಥವ್ರಿಗೆ ಅವರೆಲ್ಲ ಏನ್ ಮಾಡ್ತಾರೆ, ನಾನು ಇಂಥ ಜಾತಿ. ಯಾಕಂದ್ರೆ ಮುಂದೆ ಒಂದು ಕಾಲ ಇತ್ತು, ಯಾವುದೇ ತುಳಿತಕ್ಕೆ ಒಳಗಾಗಿರ್ತಕ್ಕಂಥವ್ರು ಹಿಂದುಳಿದವರೆಲ್ಲರೂ ನಾನು ಇಂಥ ಜಾತಿ ಅಂತ ಹೇಳ್ಕೊಳಕ್ಕೆ ಭಯ ಪಡ್ತಾ ಇದ್ರು. ಆದ್ರೆ ಇವತ್ತಿನ ಸಮಾಜದಲ್ಲಿ ಪ್ರತಿಯೊಬ್ಬರು ಕೂಡ ನಾನು ಇಂಥ ಜಾತಿ ಅಂತ ನೇರವಾಗಿ ಹೇಳ್ಕೊಳ್ತಾ ಇದ್ದಾರೆ. ಎಲ್ಲಿ ನನಗೆ ಬೆನಿಫಿಟ್ ಸಿಗುತ್ತೋ ಅಂತವನು ಇಂಥ ಜಾತಿ ಅಂತ ಬರ್ಸಿದಾನೆ. ಅದರಲ್ಲಿ ಏನಾಗಿದೆ, ಒಕ್ಕಲಿಗರ ಉಪಜಾತಿಗಳು 40-45 ಏನಿತ್ತವೋ ಆ ಜಾತಿ ಅಂತ ಬರ್ದಿರೋಕ್ಕೋಸ್ಕರ ಕಡಿಮೆ ಆಗಿದೆ ಅಂತೇಳಿ ಇವರೆಲ್ಲ ಒಂದ್ ಕಡೆ ಲೆಕ್ಕ ತೋರಿಸ್ತಾರೆ. ಅದೇ ರೀತಿಯಾಗಿ ಲಿಂಗಾಯತರು ಕೂಡ ಅವ್ರದ್ದು ಉಪಜಾತಿಗಳು ಜಾಸ್ತಿ ಇದಾವೆ, ಅವ್ರನ್ನೂ ಕೂಡ ಬೈಫರಿಗೇಟ್ ಮಾಡಿ ಅದಕ್ಕೋಸ್ಕರ ನಮ್ಮದು ಏನೊಂದು ಯೂನಿಟ್ ಆಗಿತ್ತು ಅದನ್ನ ಡಿವೈಡ್ ಮಾಡ್ದಂಗೆ ಆಗಿದೆ, ನಮ್ಮ ಪಾಪ್ಯುಲೇಷನ್ ಕಡಿಮೆ ತೋರಿಸ್ತಾ ಇದ್ದಾರೆ ಅಂತಕ್ಕಂಥ ದುಗುಡ ಪ್ರಾರಂಭ ಆಗಿದೆ. ಸೊ ಇದರಿಂದ ಯಾರಿಗೂ ಕೂಡ ಒಳ್ಳೇದಲ್ಲತಕ್ಕಂಥದ್ದಲ್ಲ. ಒಂದ್ ವೇಳೆ ನಮ್ಮ ಜನ ಏನು ಸೆನ್ಸಸ್ ಆಗ್ಬೇಕಾಗಿದೆ, ಈ ಸೆಂಟ್ರಲ್ ಗೌರ್ಮೆಂಟ್ ಮಾಡ್ಬೇಕಾಗಿರ್ತಕ್ಕಂಥದ್ದು, ಈ ಜಾತಿ ಗಣತಿ ಇರ್ತಕ್ಕಂಥದ್ದು. ಅವ್ರು ಮಾಡಿದಾಗ ನನ್ನ ಅನಿಸಿಕೆ ಅದು ಆಗ್ಬೋದು, ಒಟ್ಟಿಗೆ ಒಂದು ನ್ಯಾಯ ಸಿಗ್ಬೋದು ಅಂತ ನಾನು ಅನ್ಕೊಂಡಿದ್ದೀನಿ.
ಇದರಲ್ಲೂ ಕೂಡ ಈ ರೀತಿ ಬೈಫರ್ಗೇಷನ್ ಆಗಿರೋದಕ್ಕೋಸ್ಕರವಾಗಿ ಬೇರೆಯವರಿಗೆ ದೂಡ ಪ್ರಾರಂಭ ಆಗಿದೆ. ಸರ್ಕಾರ ಇವತ್ತು ಇನ್ನೂ ಅದನ್ನು ಡಿಸ್ಕಷನ್ ಅಲ್ಲಿ ಇಟ್ಕೊಂಡಿದ್ದಾರೆ. ನೆಕ್ಸ್ಟ್ ಸ್ಪೆಷಲ್ ಕ್ಯಾಬಿನೆಟ್ ಅನ್ನ ಕರೆದಿದ್ದಾರೆ 4ನೇ ತಾರೀಕು. ಅದರಲ್ಲಿ ಮತ್ತೆ ಡಿಸ್ಕಷನ್ ಆಗುತ್ತೆ. ಅದಾದ್ಮೇಲೆ ಒಂದು ಇದಕ್ಕೆ ವಿಶೇಷವಾದ ಒಂದು ಅಧಿವೇಶನ ಕರಿಬೇಕು ಅಂತೇಳಿ ಎಲ್ಲ ತೀರ್ಮಾನ ಮಾಡ್ತಾ ಇದ್ದಾರೆ. ಅದ್ರಲ್ಲಿ ಚರ್ಚೆ ಆಗಿ ಆಮೇಲೆ ಇದಕ್ಕೆ ತೀರ್ಮಾನ ತಗೊಳ್ಬಹುದು ಅನ್ಸುತ್ತೆ. ಜಾತಿಗಣತಿ ವಿಚಾರವಾಗಿ ಬಿಜೆಪಿಯವರು ಹೋರಾಟ ಮಾಡ್ತಾರೆ, ಬೆಲೆ ಏರಿಕೆ ವಿಚಾರವಾಗಿ ನೀವು ಹೋರಾಟವನ್ನ ಮಾಡ್ತೀರಾ. ಈ ಎರಡೂ ಪಕ್ಷಗಳು ಕೂಡ ಹೀಗೆ ಮಾಡ್ತಾ ಅವ್ರ ಮೇಲೆ ಇವರು ಆರೋಪ ಮಾಡೋದು, ಇವ್ರ ಮೇಲೆ ಅವರು ಆರೋಪ ಮಾಡೋದು. ಆದರೆ ರಾಜ್ಯದ ಜನ ಏನ ನಿರೀಕ್ಷೆ ಮಾಡ್ಬೋದು ಸರ್? ಯಾಕಂದ್ರೆ ಮುಂದಿನ ತಿಂಗಳು 18ಕ್ಕೆ ಬಂದರೆ ನಿಮ್ಮ ಸರ್ಕಾರ ಬಂದು 2 ವರ್ಷ ಆಯಿತು. ಏನು ನಿರೀಕ್ಷೆ ಮಾಡಬಹುದು? ಉದಾಹರಣೆಗೆ ಗ್ಯಾಸ್ ಸಿಲಿಂಡರ್ ಬೆಲೆ ತಗೋಣ. ನಮ್ಮ UPA ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 2014ರಲ್ಲಿ ಮನಮೋಹನ್ ಸಿಂಗ್ ಅವರು ರಾಜೀನಾಮೆ ಕೊಟ್ಟಂಥದ್ದು. ಆ ಸಮಯದಲ್ಲಿ ಒಂದು ಗ್ಯಾಸ್ ಸಿಲಿಂಡರ್ ಬೆಲೆ 450 ರೂಪಾಯಿ ಇತ್ತು. ಇವತ್ತು ಸುಮಾರು 1000 ಚಿಲ್ಲರೆ ಆಗಿ ಕೊನೆಗೆ ಇವತ್ತು 850 ರೂಪಾಯಿಗೆ ಬಂದಿದೆ. ಇವತ್ತು ಡೀಸೆಲ್ ಪೆಟ್ರೋಲ್ ಬೆಲೆ ಒಂದು ಯಾರೇ ಒಬ್ಬ ಎಕನಾಮಿಕಲಿ ಸಣ್ಣ ಒಂದು ಮ್ಯಾಥಮೆಟಿಕ್ಸ್ ಗೊತ್ತಿರೋಂಥ ಕೂಡ ಅರ್ಥ ಮಾಡ್ಕೊಳ್ಬೋದು. ಇಂಟರ್ನ್ಯಾಷನಲ್ ಮಾರ್ಕೆಟ್ನಲ್ಲಿ ಕ್ರೂಡ್ ಆಯಿಲ್ ಒಂದು ಬ್ಯಾರಲಿಗೆ ಅಂದರೆ 200 ಲೀಟರ್ಗೆ ಒಂದು ಬ್ಯಾರಲ್ ಅಂತ ಕರಿತೀವಿ. ಒಂದು ಬ್ಯಾರಲಿಗೆ ಮನಮೋಹನ್ ಸಿಂಗ್ ಅವರು ಅಧಿಕಾರದಲ್ಲಿದ್ದಂಥ ಸಂದರ್ಭದಲ್ಲಿ $145 ಆಗಿತ್ತು. $145 ಪರ್ ಬ್ಯಾರಲ್ ಆಗಿತ್ತು ಅದು ಕಚ್ಚಾ ತೈಲಕ್ಕೆ. ಆವತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ, ಪೆಟ್ರೋಲ್ ಆವತ್ತೊಂದು ದಿವಸ ಸುಮಾರು 62 ರೂಪಾಯಿ 63 ರೂಪಾಯಿ ಒಂದು ಲೀಟರ್ಗೆ ಇತ್ತು. ಡೀಸೆಲ್ ಕೂಡ ಸುಮಾರು 67 ರೂಪಾಯಿ ಏನೋ ಆವತ್ತು ಕೂಡ ಇತ್ತು. ಅದನ್ನ ಡೀಸೆಲ್ 57 67 ಅಷ್ಟರಲ್ಲಿ ಇತ್ತು. ಆದ್ರೆ ಇವತ್ತು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಇದೇ ಕ್ರೂಡ್ ಆಯಿಲ್ ಇದೇ 200 ಲೀಟರ್ ಬ್ಯಾಲರ್ಗೆ ಇವತ್ತೊಂದು ದಿವಸ 45ರಿಂದ 65 ಒಂದೊಂದು ವೇರಿ ಆಗ್ತಾನೆ ಇದೆ. ಅದು ಪರ್ ಬ್ಯಾಲರ್ ಅಷ್ಟು $65 ಇದೆ. $145 ಇದ್ದಂತ ಸಂದರ್ಭದಲ್ಲಿ ನಾವು ಎಷ್ಟಕ್ಕೆ ಮಾರಾಟ ಮಾಡಿದ್ವಿ. ಇವತ್ತು $65 ಬಂದು ನೀವು ಎಷ್ಟು ಕಡಿಮೆ ಮಾಡ್ಬೇಕಾ ಜಾಸ್ತಿ ಮಾಡ್ಬೇಕಾ? ಕಡಿಮೆ ಮಾಡದೆ ಜನರಿಗೆ ತೊಂದರೆಯನ್ನು ಕೊಟ್ಟು ಇವತ್ತು ನೀವು ಟ್ಯಾಕ್ಸ್ಗಳನ್ನ ಜಾಸ್ತಿ ಮಾಡಿಕೊಂಡು ನೀವು ಯಾರು ಇವತ್ತು ಪೆಟ್ರೋಲು ಡೀಸೆಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಆ ಕಂಪನಿಗಳನ್ನ ಉದ್ಧಾರ ಮಾಡಕ್ಕೆ ಹೋಗ್ತಾ ಇರೋ ವಿನ ಆ ಕಡಿಮೆ ಆಗಿರ್ತಕ್ಕಂಥ ಬೆನಿಫಿಟ್ ಅನ್ನ ನೇರವಾಗಿ ನಮ್ಮ ಜನರಿಗೆ ಪಬ್ಲಿಕ್ ನೀವು ಯುಟಿಲೈಸ್ ಮಾಡ್ಕೊಳಕ್ಕೆ ಕೊಡಬೇಕಾಗಿತ್ತು, ಬೆನಿಫಿಟ್ ಮಾಡ್ಕೊಡ್ಬೇಕಾಗಿತ್ತು. ಮಾಡಲಿಲ್ಲ ಅದನ್ನ. ಇದರಿಂದ ಏನಾಗಿದೆ, ನೀವು ಬೆಲೆ ಜಾಸ್ತಿ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಒಂದು ಗ್ಯಾಸ್ ಬೆಲೆ ಜಾಸ್ತಿ ಆಗಿದ ತಕ್ಷಣ ಪ್ರತಿಯೊಂದು ಹೋಟ್ಲಲ್ಲಿರ್ಬೋದು, ಕಾರ್ಖಾನೆಗಳಲ್ಲಿರ್ಬೋದು, ಕಮರ್ಷಿಯಲ್ ಗ್ಯಾಸ್ ಇರ್ಬೋದು, ರೆಸಿಡೆನ್ಷಿಯಲ್ ಗ್ಯಾಸ್ ಇರ್ಬೋದು, ಇವೆಲ್ಲ ಏನಾಗುತ್ತೆ, ಒಂದು ಕಾಫಿ ಬೆಲೆ ಕೂಡ ಜಾಸ್ತಿ ಆಗುತ್ತೆ, ಒಂದು ಇಡ್ಲಿ ಬೆಲೆನೂ ಜಾಸ್ತಿ ಆಗುತ್ತೆ. ಪ್ರತಿಯೊಂದು ಕೂಡ ಕಮಾಡಿಟೀಸ್ ಜಾಸ್ತಿ ಆಗೇ ಆಗ್ತದೆ. ಅದಕ್ಕೆ ಯಾರು ಕಾರಣ? ಬೆಲೆ ಏರಿಕೆಗೆ ಯಾರು ಕಾರಣ? ನೀವು ಮಾಡದೆ ಹೋಗಿದ್ರೆ ನಾವ್ಯಾಕೆ ಬೆಲೆ ಜಾಸ್ತಿ ನಾವು ಮಾಡ್ತೀವಿ? ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗಿದ್ರೆ ನಾವು ಬಸ್ ಟಿಕೆಟ್ ಬೆಲೆ ಜಾಸ್ತಿ ಮಾಡ್ತಾ ಇರಲಿಲ್ಲ. ಈ ರೀತಿ ಆಗಿದ್ದಕ್ಕೋಸ್ಕರ ನೀವು ಮೊದಲಿಗೆ ನೀವು ಸರಿಯಾಗಿ ನಡ್ಕೊಳ್ಳಿ, ಆಮೇಲೆ ನಮ್ಮ ಮೇಲೆ ಗುಬೆ ಕೊಡ್ತಂತ ಕೆಲಸ ಮಾಡಿ. ಇವರು ಜನಾಕ್ರೋಶ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಬಿಜೆಪಿಯವರು, ಅವರು ಪ್ರಾರಂಭ ಮಾಡಿದ ದಿವಸನೇ ಅವರು ಕೇಂದ್ರ ಸರ್ಕಾರ ಡೀಸೆಲ್ ಪೆಟ್ರೋಲು ಮತ್ತೆ ಗ್ಯಾಸ್ ಬೆಲೆ ಜಾಸ್ತಿ ಮಾಡಿದ್ರಪ್ಪ. ಜನಾಕ್ರೋಶ ಯಾರ ಮೇಲೆ ಮಾಡಬೇಕು? ನೀವು ಕೇಂದ್ರ ಸರ್ಕಾರದ ಮೇಲೆ ಮಾಡಿ. 19 ಜನ ಸಂಸದರನ್ನು ಗೆಲ್ಸ್ಕೊಟ್ಟಿದ್ರಪ್ಪ ಕರ್ನಾಟಕದಲ್ಲಿ. ನಿರ್ಮಲಾ ಸೀತಾರಾಮನ್ ಆದಿಯಾಗಿ ಎಷ್ಟು ಜನ ಮಂತ್ರಿಗಳಿದ್ದೀರಾ ನೀವು? ಒಂದು ದಿವಸ ನೀವೇನಾದ್ರೂ ನಿಮ್ಮ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮುಂದೆ ಬಾಯಿ ಬಿಚ್ಚಿದ್ದೀರಾ? ಇದರಿಂದ ತೊಂದರೆ ಆಗ್ತಾ ಇದೆ ಜನಕ್ಕೆ ಅಂತ ಮಾತನಾಡಿದ್ರೆ ಯಾವತ್ತದ್ರೂ ಅದನ್ನು ಸಮರ್ಥನೆ ಮಾಡ್ಕೊಳಕ್ ಹೋಗ್ತಾರೆ, ಬೆಲೆ ಏರಿಕೆನೂ ಸಮರ್ಥನೆ ಮಾಡ್ಕೊಳ್ತಾರೆ. ಇಂಥವ್ರು ಬಂದು ನಮ್ಮ ಮೇಲೆ ಜನಾಕ್ರೋಶ ಯಾತ್ರೆ ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ನುಡಿದಂತೆ ನಡೆದಂಥ ಸರ್ಕಾರ ನಮ್ಮದು. ನಾವೇನು ಜನಕ್ಕೆ ಆಶ್ವಾಸನೆ ಕೊಟ್ಟಿದ್ವಿ ಅದರ ಪ್ರಕಾರ ನಡ್ಕೊಂಡು ಹೋಗ್ತಾ ಇದ್ದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥದ್ದು. ಈಗ BJP ಸರ್ಕಾರ ಇರ್ಬೋದು, JDS ಸರ್ಕಾರ ಇರ್ಬೋದು, ಅವ್ರು ಬಂದಾಗ 5 ವರ್ಷದಲ್ಲಿ ಕಡಿಮೆ ಇದ್ರೆ 3ರಿಂದ 4 ಜನ ಮುಖ್ಯಮಂತ್ರಿಗಳು ನೋಡ್ತೀವಿ. ಸಿದ್ದರಾಮಯ್ಯನವರು ಒಂದು ಟರ್ಮ್ ಪೂರ್ತಿ ಮುಖ್ಯಮಂತ್ರಿ 5 ವರ್ಷ ಕಂಪ್ಲೀಟ್ ಮಾಡಿದಂಥವ್ರು, ಈಗ 2 ವರ್ಷ ಆಗಿದೆ. ಉತ್ತಮವಾದಂಥ ಆಡಳಿತವನ್ನು ಕೂಡ ಕೊಡ್ತಾ ಇದ್ದಾರೆ. ಇವತ್ತೊಂದು ದಿವಸ ಯಾವುದೇ ರೀತಿಯ ಗಲಭೆಗಳಿಲ್ಲ ಇಲ್ಲದೆ ಇರತಕ್ಕಂಥದ್ದು ಉತ್ತಮವಾದಂಥ ಆಡಳಿತವನ್ನು ಕೊಟ್ಟು ಜನರಿಗೆ ಏನು ನಾವು ಮಾತನ್ನು ಕೊಟ್ಟಿದ್ದೀವಿ ಅದನ್ನು ಉಳಿಸ್ಕೊಂಡಿದ್ದೀವಿ. ನಾವು ಇವತ್ತೊಂದು ದಿವಸ ಮುಂದಕ್ಕೂ ಕೂಡ ನಾವು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಖಂಡಿತವಾಗಿ ನಾವು ಮಾಡ್ತೀವಿ. ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳು ಕುಂಠಿತವಾಗಿಲ್ಲ. ಗ್ಯಾರಂಟಿ ಮಾಡಿದ ತಕ್ಷಣ ಎಲ್ಲ ನಿಲ್ತೋಗಿದೆ ಅಂತೇಳಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ BJP JDSನವರು. ಯಾವುದೇ ಕೆಲಸ ಕಾರ್ಯಗಳು ನಿಲ್ತಿಲ್ಲ. ನೀರಾವರಿ ಯೋಜನೆಗಳು ನಡೀತಾ ಇದಾವೆ. ರೈತರಿಗೆ ಏನು ಮಾಡ್ಬೇಕು ಅದನ್ನು ಮಾಡ್ತಾ ಇದೀವಿ. ಪ್ರತಿಯೊಂದು ಕೂಡ ನಾವು ಮಾಡ್ಕೊಂಡು ಬರ್ತಾ ಇದೀವಿ. ಸರ್, ನಿಮ್ಮ ಬಗ್ಗೆ ಮಾತಾಡೋದಾದ್ರೆ, ನೀವು ಮೊದಲನೇ ದಿನ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟಾದ್ಮೇಲೆ ಇಲ್ಲಿಯವರೆಗೂ ಕೂಡ ಇವಾಗ MLC ಆಗಿದ್ದೀರಿ, ಮುಖ್ಯ ಸಚೇತಕರಾಗಿ ಕೆಲಸವನ್ನು ಮಾಡಿದಿರಿ, KPCC ಉಪಾಧ್ಯಕ್ಷರಾಗಿದ್ದೀರಾ. ಆ ಜರ್ನಿಯನ್ನು ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ ಸರ್? ಎಷ್ಟೊಂದು ರಾಜಕೀಯ ಅಂತ ಬಂದರೆ ನೀವೇ ಹೇಳಿದ್ರಿ, ರಾಜಕೀಯ ಬರಬೇಕು ಅಂದರೆ ಒಳ್ಳೆಯವ್ರಿಗೆ ಒಂದೊಂದ್ಸರಿ ರಾಜಕೀಯದಲ್ಲಿ ಕಾಲ ಇರಲ್ಲ ಅಂತ. ಎಷ್ಟೋ ಒಳ್ಳೆ ಘಟನೆಗಳಾಗಿರುತ್ತೆ, ಎಷ್ಟೋ ಕೆಟ್ಟ ಘಟನೆಗಳಾಗಿರುತ್ತೆ. ಈ ಒಂದು ಲಾಂಗ್ ಜರ್ನಿಯನ್ನು ನೀವು ನೆನ್ಪು ಮಾಡ್ಕೊಳ್ಳೋದಾದ್ರೆ ಏನು ಹೇಳ್ತೀರಾ? ನಾನು ಭಾರಿ ಸಣ್ಣ ವಯಸ್ಸಲ್ಲೇ ರಾಜಕಾರಣಕ್ಕೆ ಬಂದ್ಬಿಟ್ಟೆ ಅನ್ಸುತ್ತೆ. ನಮ್ಮ ಫ್ಯಾಮಿಲಿಲಿ ಯಾರು ಕೂಡ ರಾಜಕಾರಣದಲ್ಲಿ ಇರಲಿಲ್ಲ. ನಾನೇ ಮೊದಲನೇ ವ್ಯಕ್ತಿ ರಾಜಕಾರಣದಲ್ಲಿ. ಅಪ್ಪ ಅಮ್ಮ ಏನೋ ಅವರು ನಮ್ಮ ತಂದೆ ವ್ಯವಸಾಯ ಮಾಡ್ತಾ ಇದ್ದಂಥವ್ರು, ನಮ್ಮ ತಾಯಿ ಮನೆಯಲ್ಲಿ ಇರೋಂಥವ್ರು. ಯಾರು ಕೂಡ ರಾಜಕಾರಣದ ಬಗ್ಗೆ ಇದ್ದ ನಮ್ಮ ಕುಟುಂಬದಲ್ಲಿ ಯಾರು ಕೂಡ ಇರಲಿಲ್ಲ. ಏನು ನಾನು ಹಣೆಯಲ್ಲಿ ಬರ್ದಿತ್ತೋ ಏನೋ ಗೊತ್ತಿಲ್ಲ ನನಗೆ. ವಿದ್ಯಾರ್ಥಿ ಜೀವನದಲ್ಲಿ ವಿದ್ಯಾರ್ಥಿ ಸಂಘಟನೆಗಳ ಚುನಾವಣೆಗಳ ಸ್ಪರ್ಧೆ ಮಾಡಿ ಅಲ್ಲಿಂದ ನೇರವಾಗಿ NSAಗೆ ಕಾಂಗ್ರೆಸ್ ಪಕ್ಷದ ಸ್ಟೂಡೆಂಟ್ ವಿಂಗ್ ಆಗಿರೋ NSAಗೆ ಬಂದೆ ನಾನು. ಅವತ್ತು ಸಲೀಂ ಅಹಮದ್ ಅವರು ಅಧ್ಯಕ್ಷರಾಗಿದ್ದರು. ನನ್ನ ಬೆಂಗಳೂರು ಜಿಲ್ಲೆಗೆ ಅಧ್ಯಕ್ಷ ಮಾಡಿದ್ರು.
ಅದೇ ಸಮಯದಲ್ಲಿ ಡಿ ಕೆ ಶಿವಕುಮಾರ್ ಅದೇ ಬೆಂಗಳೂರು ಜಿಲ್ಲೆಗೆ ಯೂತ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು. ಅವರು ಶಾಸಕರಾಗಿದ್ದ ತಕ್ಷಣ ನನ್ನನ್ನು ಯೂತ್ ಕಾಂಗ್ರೆಸ್ ಅಧ್ಯಕ್ಷರು ಮಾಡಿದ್ರು. ಈ ರೀತಿಯಾಗಿ ಹಂತ ಹಂತವಾಗಿ ನಾನು ನಡ್ಕೊಂಡು ಬಂದೆ. ನಾನು ಬಂದಂತ ನನ್ನ ಜರ್ನಿ ಬಹಳ ದೂರ ದೊಡ್ಡದಾಗೇ ಇದೆ. ನನಗೆ ನಿಜವಾಗ್ಲೂ ಅಧಿಕಾರ ಸಿಕ್ಕಿದ್ದು ಬಂದು ನಾನು ರಾಜಕಾರಣಕ್ಕೆ ಒಂದು 30 ವರ್ಷ ಆದ್ಮೇಲೆ. ಅದುವರೆಗೂ ನನಗೆ ಪಕ್ಷ ಸಂಘಟನೆಯಲ್ಲಿ ಎಲ್ಲ ರೀತಿಯಲ್ಲಿ ಅವಕಾಶ ಸಿಗ್ತಾ ಇತ್ತು. ಒಂದಲ್ಲ ಒಂದು ಸ್ಥಾನಮಾನ ಸಿಗ್ತಾನೆ ಇತ್ತು, ಯಾವತ್ತೂ ಕೂಡ ಖಾಲಿ ಇರಲಿಲ್ಲ. ಆದರೆ ವಿಧಾನಸೌಧ ಮೆಟ್ಲತ್ತಂತ ಅವಕಾಶ ಸಿಕ್ಕಿದ್ದು ನನಗೆ ಆಫ್ಟರ್ 30 ಇಯರ್ಸ್. 30 ವರ್ಷ ಆದ್ಮೇಲೆ MLC ಆಗಿ ಬೆಂಗಳೂರು, ನಿಮಗೆ ಬಿಜೆಪಿಯ ಭದ್ರಕೋಟೆ ನಿಮ್ಗೆ ಗೊತ್ತಿದೆ, ಅಂತ ಕಡೆ ನಾನು ಗೆದ್ದು ಬಂದೆ. ನಾನು MLC ಆದೆ. MLC ಆದ್ಮೇಲೆ ನೋಡಿ, ಅಧಿಕಾರ ಒಂದು ಅವಕಾಶಗಳು ಯಾವ ರೀತಿ ಮನುಷ್ಯನಿಗೆ ಹುಡುಕೊಂಡು ಬರುತ್ತೆ ಅಂದ್ರೆ, 30 ವರ್ಷ ದೀರ್ಘ ವರ್ಷಗಳ ಕಾಲಕ್ಕಾದಾಗ ಒಂದು ಅವಕಾಶ ಸಿಗ್ಲಿಲ್ಲ. MLC ಆಗಿದ ತಕ್ಷಣ ಏನಾಯ್ತು, MLC ಆದ, MLA ಟಿಕೆಟ್ ಸಿಕ್ತು, ಮುಖ್ಯ ಸಚೇತಕನಾಗಿ ಮಾಡಿದ್ರು, ಆಮೇಲೆ KPC ಉಪಾಧ್ಯಕ್ಷ ಆದ್ರಿ, ಮತ್ತೆ ಪಾರ್ಲಿಮೆಂಟ್ ಮನೆ ಕಂಟೆಸ್ಟ್ ಮಾಡಬೇಕಾಗಿತ್ತು. ಎಲ್ಲ ಅವಕಾಶಗಳು ಒಂದೇ ಸರಿ ಹುಡ್ಕೊಂಡ್ ಬಂತು ನನಗೆ. ಸೊ ಆ ರೀತಿ ಆಗಿದೆ. ನನಗೆ ಸಿಕ್ಕಂತ ಅವಕಾಶನ ಉತ್ತಮವಾಗಿ ನಾನು ಬಳಸ್ಕೊಂಡಿದ್ದೀನಿ. ಯಾವತ್ತೂ ಕೂಡ ದುರುಪಯೋಗ ಮಾಡ್ಕೊಳ್ಳಿಲ್ಲ. ಎಲ್ಲೋ ಒಂದ್ ಕಡೆ ಮತ್ತೊಮ್ಮೆ ಒಂದು ಅವಕಾಶ ಸಿಕ್ಕಿದ್ರೆ ಇನ್ನೂ ಉತ್ತಮವಾದ ಕೆಲಸ ಮಾಡ್ಬೋದೇ ಅಂತ ಒಂದು ಧೈರ್ಯ ಮತ್ತೆ ಒಂದು ಸಾಮರ್ಥ್ಯ ಕೂಡ ನನಗಿದೆ ಅಂತ ನನಗೆ ಅನ್ಸುತ್ತೆ. ನಾನು ಮೊದಲು ಶಾಸಕನಾಗಿ 6 ವರ್ಷಗಳ ಕಾಲ ಏನೆಲ್ಲ ಆಯ್ತು ಅನ್ನೋ ಸ್ವಲ್ಪ ಬಹಳ ಹತ್ತಿರದಿಂದ ಆಡಳಿತವನ್ನ ಕಂಡಂತವ್ನು ನಾನು. ಬಹಳ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗಲೂ ಜೊತೆಲಿದ್ದೆ ನಾನು. ಸರ್ಕಾರ ಹೋದ್ಮೇಲೆ ವಿರೋಧ ಪಕ್ಷದಲ್ಲೂ ಕೂಡ ನಾನು ಕೆಲಸ ಮಾಡಿದಂಥವ್ನು. ಆದ್ರಿಂದ ಯಾವ ರೀತಿ ಒಬ್ಬ ಶಾಸಕ ಕೆಲಸ ಮಾಡ್ಬೋದು ಅಂತೇಳಿ ಬಹಳಷ್ಟು ಅನುಭವನ ತೆಗೆದುಕೊಂಡೆ. 2ನೇ ಬಾರಿ ನಾನೇನು ಶಾಸಕನಾದ್ರೆ ನಿಜವಾಗ್ಲೂ ಕೂಡ ನನಗೆ ಅನ್ಸುತ್ತೆ ಒಂದು ಉತ್ತಮವಾದಂಥ ಕೆಲಸ ಮಾಡಬಲ್ಲೆ. ಆ ಕೆಪಾಸಿಟಿ ಭಗವಂತ ನನಗೆ ಕೊಟ್ಟಿದೆ ನಾನು ಅನ್ಕೊಳ್ತೀನಿ. ಮತ್ತೆ ನಮ್ಮ ಕಾರ್ಯಕರ್ತರು ಬರ್ತಾರೆ, ಅದೊಂದು ಹೆಮ್ಮೆ ನನಗೆ ಯಾವ ರೀತಿ ಇದೆ ಅಂದ್ರೆ, ಕರ್ನಾಟಕದ ಯಾವುದೇ ಮೂಲೆಯಿಂದ ಕಾರ್ಯಕರ್ತರು ಬಂದರೂ ಕೂಡ, ಸರ್ ನಿಮ್ಮಂಥವ್ರು ಸದನದಲ್ಲಿ ಇರಬೇಕು ಸರ್, ನಿಮ್ಮಂಥವ್ರು ಇದ್ರೆ ನಮ್ಮಂಥ 100 ಜನ ಕಾರ್ಯಕರ್ತರು ಬದುಕ್ತೀವಿ ಅಂತೇಳಿ ಆ ಮಾತನ್ನು ಹೇಳ್ತಾರಲ್ಲ, ಅವತ್ತು ನನಗೆ ಬಹಳ ಸಂತೋಷ ಆಗ್ತದೆ ನನಗೆ. ಇವನ್ ವಿರೋಧ ಪಕ್ಷದವ್ರು ಹೇಳ್ತಾರ, ಇಲ್ಲ ಕಣಯ್ಯ ನೀನ್ ಇರ್ಬೇಕು, ವಿಧಾನ ಪರಿಷತ್ನಲ್ಲಿ ಇರ್ಬೇಕು, ನಿನ್ನ ವಾಯ್ಸ್ ಕೇಳಬೇಕು ನಾವು. ಸೊ ಯಾವ ರೀತಿ ನೀನು ಮಾತನಾಡ್ತೀರ ನಿಜವಾಗ್ಲೂ ಕೂಡ ಒಂದು ಹೆಮ್ಮೆ ಆಗ್ತದೆ, ನೀನ್ ಬರ್ಬೇಕು ಅಂತೇಳಿ ಅವ್ರು ಹೇಳಿದಾಗ ಸಂತೋಷ ಆಗುತ್ತೆ. ಮತ್ತೆ ನಮ್ಮ ಕೌನ್ಸಿಲ್ ಸ್ಟಾಫ್ ಹೇಳ್ತಾರೆ, ಸೊ ಅವ್ರ ಹೆಸರು ಹೇಳಕ್ ಹೋಗೋದಿಲ್ಲ. ಆ ಅಮ್ಮ ಒಂದು ಮಾತನ್ನು ಹೇಳಿದ್ರು ನನಗೆ, ಸರ್ ಸದನದಲ್ಲಿ ನಾವು ಕೂತಿದ್ರೆ ಅವರೆಲ್ಲ ಮಾತನಾಡ್ತಾರೆ, ನಿದ್ದೆ ಜಾರ್ಬಿಡ್ತೀವಿ ನಾವು, ಹಿಂಗೆ ತೂಗುಡಿಕೆ ಶುರು ಆಗಿರುತ್ತೆ, ನಿಮ್ಮ ವಾಯ್ಸ್ ಕೇಳಿಸಿದ ತಕ್ಷಣ ನಾವೆಲ್ಲ ಅಲರ್ಟ್ ಆಗಿ ಕೂತ್ಕೊಂಡ್ಬಿಡ್ತಾ ಇದೀವಿ ಅಂತೇಳಿ. ಅದೇನು ಅದಕ್ಕಿಂತ ಒಳ್ಳೆ, ಯಾಕಂದ್ರೆ ಅವಾರ್ಡ್ ಸಿಗ್ದಂಗೆ ಅಲ್ವಾ ಅದು. ಆ ರೀತಿಯಾಗಿ ಬಂದೆ. ಇನ್ನೊಂದು, ನಾನು ಏನೇ ಸದನದಲ್ಲಿ ಮಾತನಾಡ್ತೀನಿ ಆದ್ರೂ ಕೂಡ ಒಂದು ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ. ನಾನು ಏನಾದ್ರು ಮಾತನಾಡಬೇಕಂದ್ರೆ ಪ್ರಿಪೇರ್ ಆಗಿ ಹೋಗ್ತಾ ಇದ್ದೆ. ನಾನು ಒಂದು ಪ್ರಶ್ನೆ ನಾನು ಸರ್ಕಾರದ ಮೇಲೆ ಕೇಳಿದೆ ಅಂತಂದ್ರೆ, ಅದು ಮುಖ್ಯಮಂತ್ರಿ ಆಗಿರ್ಲಿ ಮಂತ್ರಿ ಆಗಿರ್ಲಿ, ಆ ಉತ್ತರ ಕೊಡ್ಬೇಕಾದ್ರೆ ಸಮಂಜಸವಾಗಿ ಉತ್ತರ ಕೊಡೋಕೆ ಅವ್ರ ಕೈಲಿ ಆಗ್ತಾ ಇರ್ಲಿಲ್ಲ. ಅವ್ರ ಸಪೋರ್ಟ್ಗೆ ಒಂದು 2-3 ಮಂತ್ರಿಗಳ ಸಪೋರ್ಟ್ ಬರೋರು, ಅಷ್ಟ್ರ ಮಟ್ಟ ನಂದು ಹೋರಾಟ ನಡೆಯೋದಿಲ್ಲ. ನಾನು ಅಜೆಂಡಾ ಕಾಪಿನ ಎಷ್ಟು ಜನ ಓದಿರಲ್ಲ ಅಂತ. ಓಕೆ, ಇವಾಗ ಸುಮ್ಮನೆ ಒಂದು ಸ್ಪೆಷಲ್ ಸೆಗ್ಮೆಂಟ್ ಏನಂದರೆ, ನಾನು ಒಂದಷ್ಟು ಲೀಡರ್ಸ್ಗಳನ್ನ ಹೆಸರು ಹೇಳ್ತೀನಿ, ನೀವು ಅವರ ಹೆಸರು ಕೇಳಿದ ತಕ್ಷಣ ನಿಮ್ಗೆ ಏನು ಅನ್ಸುತ್ತೆ ಹೇಳಬೇಕು. ಇವಾಗ ನಿಮ್ಮ ಹೆಸರು ಕೇಳಿದ ತಕ್ಷಣ ನನಗೆ ಡೇವಿಲು ಚೆನ್ನಾಗಿ ಮಾತಾಡ್ತಾರೆ, ಮೀಡಿಯಾ ಗ್ಯಾಲರಿಲಿ ಕೂತ್ಕೊಂಡು ನಾವೇ ಸೆಷನಲ್ಲಿ ಕೂತ್ಕೊಂಡು ಕೌನ್ಸಿಲಲ್ಲಿ ಕೂತ್ಕೊಂಡಾಗ ನಮ್ಗೆ ಹಂಗೆ ಅನಿಸಿದೆ. ಹಾಗೆ ಇದರಲ್ಲಿ ಎಲ್ಲ ಪಕ್ಷದ ನಾಯಕರ ಹೆಸರು ಕೂಡ ಇರುತ್ತೆ. ಓಕೆನಾ, ಅವರ ಹೆಸರು ಹೇಳಿದ ತಕ್ಷಣ ನಿಮ್ಗೆ ಏನು ಅನಿಸುತ್ತೆ ಅಂತ ಹೇಳ್ಬೇಕು ನೀವು ಒನ್ ಲೈನಲ್ಲಿ, ಆಯ್ತಾ? ರಾಹುಲ್ ಗಾಂಧಿ ಈ ದೇಶ ಕಂಡಂತ ಅತ್ಯುತ್ತಮ ಯುವ ನಾಯಕ. ನರೇಂದ್ರ ಮೋದಿ ಸುಳ್ಳಿನ ಸರ್ದಾರರು. DK ಶಿವಕುಮಾರ್ ಕನಕಪುರದ ಬಂಡೆ. ಯಾವ ಒಂದು ಮಾತನ್ನ ಹೇಳ್ತಾರೋ ಅದನ್ನ ಚಾಚು ತಪ್ಪದಂತೆ ನಡೆಸ್ಕೊಂಡು ಹೋಗುವಂತವ್ರು. ಬಸವರಾಜ ಹೊರಟ್ಟಿ ಉತ್ತಮವಾದಂತ ಸಂಸದೀಯ ಪಟು. ಸ್ಪೀಕರ್ UT ಖಾದರ್ ಒಬ್ಬ ಯುವಕರಲ್ಲಿ ಮೆಚ್ಚುವಂತ ಒಬ್ಬ ಯುವ ನಾಯಕ. ಛಲವಾದಿ ನಾರಾಯಣ ಸ್ವಾಮಿ ಎಲ್ಲೂ ಸಲ್ಲದಂತ ನಾಯಕ ಅಂತ ನಾನು ಹೇಳ್ಬೋದು. ನಮ್ಮ ಪಕ್ಷದಲ್ಲಿ ಇದ್ದಂಥವ್ರು ಯಾವ ಒಂದು ಬ್ಲಾಕ್ ಕಾಂಗ್ರೆಸ್ ಮೀಟಿಂಗು ನಾವು ಕರೀತಾ ಇರಲಿಲ್ಲ. ಇದೇನೋ ಹೇಳ್ತಾರಲ್ಲ, ನಾಯಿ ಹಸ್ದಿತ್ತು ಅನ್ನ ಹಳಸಿತ್ತು ಅಂತೇಳಿ ಅಂತ. BJP-ಅವ್ರಿಗೂ ಅಂಥವ್ರು ಯಾರು ಕೂಡ ಇರಲಿಲ್ಲ, ಇವ್ರಿಗೂ ಒಂದು ಸ್ಥಾನಮಾನ ಇರಲಿಲ್ಲ. ಅವ್ರು ಕರೆದ್ರು, ಇವ್ರು ಹೋದ್ರು, ಒಂದು ಅಧಿಕಾರ ಕೊಟ್ಟಿರ್ತಾರೆ. BY ವಿಜಯೇಂದ್ರ ಇನ್ನು ಎಳಸು ಅಂತ ಕಾಣುತ್ತೆ, ರಾಜಕಾರಣಕ್ಕೆ ಇನ್ನು ಎಳಸು, ಇನ್ನು ಅನುಭವನ ಪಡಿಬೇಕಂತ ಮುಖಂಡ. HD ಕುಮಾರಸ್ವಾಮಿರವರು ಒಬ್ಬ ಉತ್ತಮವಾದಂಥ ನಾಯಕ, ಆದರೆ ಯಾವುದನ್ನು ಕೂಡ ಅಂತಿಮ ಘಟ್ಟಕ್ಕೆ ತೆಗೆದುಕೊಂಡು ಹೋಗೋದಿಲ್ಲ. ಏನು ಮಾತನಾಡ್ತಾರ ಉಳಿಸ್ಕೊಳ್ಳೋದಿಲ್ಲ. ಬಸವರಾಜ ಬೊಮ್ಮಾಯಿ ಮಾಡಬೇಕು ಅನ್ನತಕ್ಕಂಥ ಆಸೆ ಆಕಾಂಕ್ಷೆಗಳು ಇದ್ರೂ ಕೂಡ ಅವ್ರ ಕೈನ ಕಟ್ಟಾಕಿದ್ರು. HD ದೇವೇಗೌಡರು ಈ ನಾಡು ಕಂಡಂತ ಅಪ್ರತಿಮ ನಾಯಕ, ನೀರಾವರಿ ಯೋಜನೆಗಳಿಗೆ ಅಪಾರವಾದ ಅನುಭವ ಇರತಕ್ಕಂಥವ್ರು. ಆದ್ರೆ ಎಲ್ಲೋ ಒಂದ್ ಕಡೆ ತನ್ನತನವನ್ನ ಕೊನೆ ಗಳಿಗೆಯಲ್ಲಿ ಮಾರ್ಕೊಂಡ್ರು ಅಂತ. M ನಾರಾಯಣ ಸ್ವಾಮಿ ನೀವೇ ಹೇಳ್ಬೇಕಲ್ಲ. ನೀವು ಹೇಳಿ ಸರ್. ನಾನು ನೇರ ನುಡಿಯ ವ್ಯಕ್ತಿ. ನಾನು ಏನನ್ನು ಹೇಳಬೇಕು ಅನಿಸುತ್ತೆ ಅದನ್ನು ನೇರವಾಗಿ ಹೇಳ್ತೀನಿ. ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರ್ಬೇಕು, ಅವ್ರ ಮುಂದೆ ನಾನು ಯಾವುದೇ ರೀತಿ ಅಳುಕು ಇಲ್ಲದೆ ನಾನು ಮಾತನಾಡ್ತಕ್ಕಂಥ. ಎಸ್ ಸರ್. CM ಸಿದ್ದರಾಮಯ್ಯ ನುಡಿದಂತ ನಡೆಯುವವರು. ಥ್ಯಾಂಕ್ ಯು ಸೋ ಮಚ್ ಸರ್. ನನಗೋಸ್ಕರ ಇಷ್ಟು ಟೈಮ್ ಕೊಟ್ಟಿದ್ದಕ್ಕೆ. ನಿಮ್ಮ ರಾಜಕೀಯ ಜೀವನ ಮತ್ತಷ್ಟು ಉತ್ತಮವಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇದಿಷ್ಟು ನಾರಾಯಣ ಸ್ವಾಮಿ ಅವರ ಮನದಾಳದ ಮಾತು. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ವಿಶೇಷ ಅತಿಥಿಯೊಂದಿಗೆ ನಾನು ಬರ್ತೀನಿ. ನೋಡ್ತಾ ಇರಿ ಫಸ್ಟ್ ವ್ಯೂ ಕನ್ನಡ. ಥ್ಯಾಂಕ್ ಯು.